ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬಹುಮುಖ್ಯ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಮಗುವಿಗೆ ಜನ್ಮ ಕೊಡೋದೇ ಭಗವಂತನ ಆಶೀರ್ವಾದ ಸರಿಯಾದ ರೀತಿಯಲ್ಲಿದ್ದರೆ ಖಂಡಿತ ಸಾಧ್ಯವಾಗುತ್ತೆ. ಅದರಲ್ಲೂ ಕೂಡ ಮಗು ಹುಟ್ಟಿದ ನಂತರದ ಸಂದರ್ಭದಲ್ಲಿ ಮಗುವಿಗೆ ನಾಮಕರಣ ಅಥವಾ ಹೆಸರಿಡುವ ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ತಂದೆ ತಾಯಿ ಅಥವಾ ಪೋಷಕರು ನನ್ನ ಮಗು ಕೀರ್ತಿವಂತನಾಗಬೇಕು, ಭಾಗ್ಯವಂತನಾಗಬೇಕು, ಸಮೃದ್ಧಿ, ಆರೋಗ್ಯ, ಆಯುಷ್ಯ ಇರಬೇಕು ಅಂತ ಹೇಳಿ ಹೆಸರಿನ ಹುಡುಕಾಟದಲ್ಲಿ ತೊಡಗಿಕೊಳ್ತಾರೆ. ಅದರಲ್ಲೂ ಕೂಡ ಕನ್ನಡದ ಪ್ರೇಮಿಗಳು ಅಥವಾ ಕನ್ನಡದ ಹೆಸರಿದ್ರೆ ಸೂಕ್ತ ಅನ್ನುವಂಥ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಗುವಿನ ಹೆಸರಿನಲ್ಲಿ ಕನ್ನಡ ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಭಗವಂತನ ಒಂದು ಕೃಪೆ ಇದ್ದರೆ ಒಂದು ಮಗುವಿಗೆ ಜನ್ಮ ಕೊಡುವಂತಹ ಸೌಭಾಗ್ಯ ಅನ್ನೋದು ಸಿಗುತ್ತೆ. ಅದರಲ್ಲೂ ಒಂದು ಮಗು ಜನನ ಆಯಿತು ಅಂದಾಗ ಹೆಸರಿಡೋದಕ್ಕೆ ಕೆಲವರು ಒಂದೊಂದು ವರ್ಷವೂ ತಗೋತಾರೆ. ನನ್ನ ಮಗ ಕೀರ್ತಿವಂತ ಆಗಬೇಕು, ಸತ್ಯದ ರೀತಿಯಲ್ಲಿ ಬದುಕನ್ನು ನಡೆಸಬೇಕು, ಆರೋಗ್ಯ, ಆಯುಷ್ಯ ಅನ್ನೋದು ಚೆನ್ನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಎಲ್ಲ ಅಂಶಗಳಿಗೆ ಹೆಸರು ಅನ್ನೋದು ಮೂಲ ಅಂತ ಹೇಳ್ಬೋದು. ಆ ಹೆಸರಿಂದ ಆಗಾಗ ಹೇಳ್ತಾ ಇದ್ರೆ ಆ ಗುಣಗಳು ಅವನಲ್ಲಿ ತುಂಬಿರುತ್ತೆ ಅಂತ ಹೇಳಿ, ಅದರಲ್ಲಿ ಕನ್ನಡ ಅಂತ ಹೇಳ್ತಿದ್ದೀರಿ, ಹೇಗಿದು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಸ್ವಲ್ಪ ನೀವು ಒತ್ತು ಹೇಳಿದ ತಕ್ಷಣ ಜನಗಳಿಗೆ ಆಶ್ಚರ್ಯ ಆಗತ್ತೆ. ಹಾಗಾದರೆ ಕನ್ನಡದಲ್ಲೇ ಅಂದರೆ ಯಾಕೆ ನಾವಿಡ್ತಾರೆ ಹೆಸರೇನಾಗಾದರೆ ಅಂತ ಬರುತ್ತೆ ಪ್ರಶ್ನೆ ಬರುತ್ತಲ್ವ. ತುಂಬ ಸರಳ ತಿಳ್ಕೊಂಡಾಗ ಏನಪ್ಪ ಅದು ಅಂದರೆ ಅಲ್ಪಾಕ್ಷರ, ಪೂರ್ಣಾಕ್ಷರ, ಅಲ್ಪಾಕ್ಷರ, ಪೂರ್ಣಾಕ್ಷರ. ಈ ಅಲ್ಪಾಕ್ಷರದಲ್ಲಿ ಒಂದು ಸಣ್ಣ ಉದಾಹರಣೆ. ಕನ್ನಡದಲ್ಲಿ ನಾವು ಪ್ರೀತಿ ಅಂತ ಹೇಳ್ತೀವಿ. ಅದು ಕೇಳೋದಕ್ಕೂ ಹೇಳೋಕ್ಕೂ ಚೆನ್ನಾಗಿರುತ್ತೆ. ಅದನ್ನು ಲವ್ ಮಾಡಿದ್ರೆ ಬೇರೆ ಅರ್ಥನೇ ಬರುತ್ತೆ. ಅಂದರೆ ಆ ಉಚ್ಚಾರಣೆ ಹೇಗಿರುತ್ತೆ ಅನ್ನೋ ಉದ್ದೇಶ. ಈ ಲವ್ ಅಂತಕ್ಕಂಥದ್ದು ಎಲ್ಲಿ ಬಂತದ್ದು? ಕೊನೆ ಅಕ್ಷರ ಅರ್ಧ ಆಯಿತು. ಕೊನೆ ಅಕ್ಷರ ಈ ಅರ್ಧ ಅಕ್ಷರನೇ ನಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ದುರಂತವನ್ನು ಕಾದಿರ್ತಕ್ಕಂಥ ಒಂದು ವಿಚಾರ ಇದೆ. ಏನು? ಪ್ರವೀಣ್, ಪ್ರಜ್ವಲ್, ಕಾರ್ತಿಕ್, ಅಭಿಷೇಕ್ ಇವೆಲ್ಲವೂ ಅಲ್ಪ ಪ್ರಾಣದಲ್ಲಿ ಇರ್ತಕ್ಕಂಥದ್ದೇ ಶಕ್ತಿದಾಯಕ. ಇದಕ್ಕೆ ಅನುಮಾನಾಸ್ಪದವಾದ ಜೀವನ ಅಂತ ಹೇಳ್ತಾರೆ. ಅರ್ಧಾಕ್ಷರ. ಏಕಾಕ್ಷರ ಅನ್ನೋದೇ ಬ್ರಹ್ಮತತ್ವ ಅಂತ ಹೇಳ್ತಾರೆ. ಒಂದು ಅಕ್ಷರದಲ್ಲಿ ಬ್ರಹ್ಮತತ್ವವನ್ನು ಅಡಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅದರಲ್ಲಿ ನಾವು ಇಡೋ ಹೆಸರನ್ನೇ ಅಲ್ಪ ಪ್ರಾಣ ಮಾಡಿಬಿಟ್ಟು ಅಲ್ಪಾಕ್ಷರ ಮಾಡಿದಾಗ ಜೀವನವೇ ಒಂದು ಸಂದೇಹದಲ್ಲಿ. ಹೇಗೆ ಅಂದರೆ, ಏನಪ್ಪ ಏನು ಸಮಾಚಾರ, ಎಲ್ಲ ಚೆನ್ನಾಗಿದ್ದೀನಿ, ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ನನ್ನ ಜೀವನ ಏನು ಅದೇ ಗೊತ್ತಾಗ್ತಾ ಇಲ್ಲ, ದ್ವಂದ್ವ. ಈ ಸಂದೇಹ ಹೆಸರು ಮೂಲಕನೇ ಅದು ಅನುಭವಿಸ್ತಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಮುಖ್ಯ ಒಂದು ತಿಳ್ಕೊಬೇಕಾಗತ್ತೆ. ವಿಧಿ ಅಂತ ಒಂದು ಬರುತ್ತೆ. ಇದು ಎಲ್ಲರೂ ಗೊತ್ತಿರೋ ವಿಷಯನೇ. ಈ ವಿಧಿಗೆ ಪ್ರಾರ್ಥನೆ ಏನು ಅಂತ ನಾವು ತಿಳ್ಕೊಬೇಕು. ವಿಧಿ ಪ್ರಾರ್ಥನೆ. ಎಸ್. ಈಗ ವಿಧಿ ನಮ್ಗೆ ಕೆಟ್ಟದಾಗಿದೆ ಅಂತ ಗೊತ್ತಾಗಿದೆ, ಹೆಸರಿಂದನೋ ಹುಟ್ಟಿದ್ರಿಂದನೋ ಏನೋ ಆಗಿದೆ. ಈಗ ಅದಕ್ಕೆ ಪ್ರಾರ್ಥನೆ ಬೇಕಲ್ಲ. ಆ ವಿಧಿಗೊಂದು ಪ್ರಾರ್ಥನೆ ಯಾವುದು ಅಂದರೆ, ಈ ಮೊದಲನೇದಾಗಿ ತಗೊಳ್ಬೇಕಾದದ್ದು ಹೆಸರಲ್ಲಿರ್ತಕ್ಕಂಥ ಅಕ್ಷರದ ಸತ್ಯ. ವಿಧಿಯ ಪ್ರಾರ್ಥನೆ. ಇದು ನಮ್ಮ ದೇಹದಲ್ಲಿ ಆತ್ಮ ಅಂತ ಇದೆ. ಈ ಆತ್ಮ ಅಂತಕ್ಕಂಥದಕ್ಕೆ ನಮ್ಮ ದೇಹಕ್ಕೂ ಆತ್ಮಕ್ಕೂ ಅಂಟಿಲ್ಲ, ಹೌದಲ್ಲ? ಆದರೂ ಈ ವಿಧಿ ಅಂತಕ್ಕಂಥ ದೇಹಕ್ಕೆ ಆತ್ಮ ಪ್ರವೇಶ ಮಾಡಿದ್ರೆ ತನ್ನ ಕೆಲಸ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಈ ಹೆಸರು ಮೂಲಕವಾಗಿ, ಅಕ್ಷರದ ಮೂಲಕವಾಗಿ ನಾವು ಸ್ವಲ್ಪ ಕನೆಕ್ಟಿವಿಟಿ ಆಗಬೇಕು, ಅಂದರೆ ಹೊಂದಾಣಿಕೆ ಆಗಬೇಕು. ಅಂದರೆ ಏನಾದ್ರು ತೊಡಕು ಆಗ್ತಿದೆ, ಹಾಗಾದರೆ ಆಗೋಗ್ತಾ ಇದೆ. ಈಗ ನಾವು ದೇಹದ ಆಕಾರ ನೋಡಿ ಹೆಸರು ಕೊಡ್ತೀವಿ, ಹೌದಲ್ಲ? ಕೆಲವರು ದೇಹದ ಆಕಾರ ನೋಡಿ ಹೆಸರು ಕೊಡ್ತಾರೆ. ಕೆಲವರು ಅವ್ರ ಮಂತನದ್ದು ಅಥವಾ ದೇವರದು ಅವರವರ ವೈಯಕ್ತಿಕವಾದ ರೀತಿಯಲ್ಲಿ ಸಿನಿಮಾ ಹೀರೋಯಿಂದು ಈ ಥರದ್ದೆಲ್ಲ ವಿಚಾರಗಳು ಬರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಖಂಡಿತ. ಆದರೆ ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಯಾರು ಹೆಸರಿಡ್ತಾರೆ ಅವರ ವೈಯಕ್ತಿಕವಾಗಿರುತ್ತೆ. ಆ ಮಗುಗೂ ಆ ಹೆಸರಿಗೂ ಸಂಬಂಧ ಬರಲ್ಲ. ಅವ್ರ ಭಾವನೆಗಳನ್ನ ಮಗು ಮೇಲೆ ಹಾಕಿದಂಗೆ ಆಯ್ತು ಅಂತ ಒತ್ತಡ ಮಗು ಮೇಲೆ ಹಾಕಿದ್ರು ಅವರು, ಅವ್ರ ಹೆಸರಲ್ಲಿ ಇಟ್ಟರು. ಬಟ್ ಆ ಮಗುಗೂ ಆ ಹೆಸರಿಗೂ ಸಂಬಂಧ ಇಲ್ಲ. ಈ ಸಂಬಂಧ ಇರಬೇಕು ಇರಬಾರ್ದು ಅಂತಕ್ಕಂಥ ವಿಚಾರ ಇಲ್ಲಿವರೆಗೂ ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೊಳ್ಳೋಣ. ಯಾಕೆ ಅಂದರೆ, ಯಾಕೋ ಹೆಸರು ಚೇಂಜ್ ಮಾಡೋದೇನೋ ಸರಿ ಹೋಗ್ಬೋದಾ? ಕೆಲವು ಸಂದರ್ಭದಲ್ಲಿ ತೀರಾ ಮಗು ಹುಷಾರು ತಪ್ಪಿದ್ರೆ ಈ ಪ್ರಯತ್ನ ಮಾಡ್ತಾರೆ. ಹೌದೌದೌದು, ಅದು ಸಕ್ಸಸ್ ಕೂಡ ಆಗತ್ತೆ.
ತುಂಬ ಹಠ ಮಾಡ್ತಿದ್ದ ಸ್ವಾಮಿ, ತುಂಬ ಚಂಡಿ ಮಾಡ್ತಿತ್ತು ಮಗು, ಚಿಕ್ಕಲ್ಲಿ ಹೆಸರು ಚೇಂಜ್ ಮಾಡಿದೆ, ಚೇಂಜ್ ಆಗೋಯ್ತು. ಖುಷಿ ಕೊಡುವಂಥ ವಿಷಯನೇ. ಅವ್ರ ಮನಸ್ಸಿಗೆ ಯಾವುದೋ ಒಂದು ದೇವರ ಹೆಸರು ಇಡಬೇಕಿತ್ತು, ಇಟ್ಟಿಲ್ಲ, ಅದಕ್ಕೆ ಮಗು ಹಿಂಗೆ ಆಡುತ್ತೆ ಅಂದರೆ ಹೆಸರು ಇಟ್ಬಿಡ್ತಾರೆ, ಸಕ್ಸಸ್ ಆಗಿಬಿಡುತ್ತೆ. ಈಗ ಅರ್ಥ ಆಗಬೇಕು ಹೆಸರಲ್ಲಿ ಎಷ್ಟು ಶಕ್ತಿದಾಯಕವಾಗಿರ್ತಕ್ಕಂತಹ ಒಂದು ವಿಚಾರ. ಇದು ವಿಧಿ ಅಂತಕ್ಕಂಥ ಮೊದಲನೇ ಅಕ್ಷರ ಅಂತ ಹೇಳ್ಬೋದು. ಈ ಆತ್ಮಕ್ಕೆ ಹತ್ತಿರವಾದಂತಹ ಅಕಾರವನ್ನು ನಾವು ತೋರಿಸಲೇಬೇಕಾಗತ್ತೆ. ಆತ್ಮಕ್ಕೆ ಹತ್ತಿರವಾದದ್ದು ಯಾಕೆ, ನಮ್ಮ ದೇಹದಲ್ಲಿ ಆತ್ಮ ಅನ್ನೋದೊಂದಿದೆ, ಅದನ್ನು ಪರಮಾತ್ಮ ಅಂತ ಒಪ್ಕೊಂಡಿದ್ದೀವಿ. ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಹತ್ತಿರವಾದಂತಹ ಅಕಾರ ಅಂತಕ್ಕಂಥದ್ದು ಆ ಒಂದು ಆತ್ಮಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಮೊದಲನೇ ಅಕ್ಷರವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಮಧ್ಯದಲ್ಲಿ ಸೇರಿಸ್ತಕ್ಕಂಥದ್ದು, ಅಥವಾ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಆ ಅಂತಕ್ಕಂಥ ವಿಚಾರದಲ್ಲಿ. ಉದಾಹರಣೆ, ನಾವು ಕಾರ್ತೀಕ್ ಅಂತಕ್ಕಂಥದ್ದನ್ನು ಅದನ್ನು ಹೇಳ್ತಕ್ಕಂಥ ವಿಚಾರನೇ ಬೇರೆ ಆಗುತ್ತೆ. ಅದನ್ನೇ ಕಾರ್ತೀಕ. ಈ ರೀತಿಯಾಗಿ ಶ್ರೀವತ್ಸ, ಈ ವತ್ಸ ಅನ್ನೋದ್ರಲ್ಲಿ ಕೊನೆಯಲ್ಲಿ ಆಕಾರ ಬಂತು, ಶ್ರೀವತ್ಸ. ರಮೇಶ. ಸೊ ಇಲ್ಲಿ ಆಕಾರಕ್ಕೆ ನಾವು ಕೊಟ್ಟಾಗ ಆ ವಿಧಿ ಅಂತಕ್ಕಂಥ ಆತ್ಮ ಅಂತಕ್ಕಂಥದ್ದು ಏನು ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ ನಾವು, ದೇಹ ಬೇರೆ ಮನಸ್ಸು ಬೇರೆ, ಈ ದ್ವಂದ್ವ ನಮ್ಮ ಮನಸ್ಸು ಅದಕ್ಕೆ ಹೋಗಲ್ಲ. ನೀನು ದೇಹನಾರು ಒಂದು ತಗೋ, ಇಲ್ಲ ಮನಸ್ಸಾರು ಒಂದು ತಗೋ, ಇದೆರಡು ಸೇರಿ ಒಂದೇ ಆಗಿರ್ಬೇಕದು. ನಾವು ಬೇರೆ ಬೇರೆ ಮಾಡ್ಕೊಂಡೇ ಅನುಭವಿಸ್ತಾ ಇದ್ದೀವಿ. ಇದು ಯಾವತ್ತೂ ಬದಲಾವಣೆ ಮಾಡ್ಕೋತಾರ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಆತ್ಮಕ್ಕೂ ನಮ್ಮ ದೇಹ ಅಥವಾ ಮನಸ್ಸಿಗೂ ನಾವು ಸಂಬಂಧ ಕೊಡ್ತಕ್ಕಂತಹ ಒಂದು ವಿಚಾರ, ಯಾಕಿಷ್ಟೆಲ್ಲ ನಾವು ಆತ್ಮ ಅನ್ನೋದು ನಮಗೆ ಆ ಮಟ್ಟಕ್ಕೆ ನಾವು ಕೊಡಲಿಲ್ಲ ಅಂದರೆ ಆತ್ಮ ನಮ್ಗೆ ಏನಾಗ್ಬಿಡತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾವು ವಿಧಿ ಅಂತಕ್ಕಂಥ ವಿಷಯಕ್ಕೆ ಹೋದಾಗ, ಮಗು ಹುಟ್ಟತ್ತೆ, ವ್ಯಕ್ತಿ ಸಾಯ್ತಾನೆ, ಇದೆರಡು ಪ್ರಕ್ರಿಯೆಗಳು. ಈ ಎರಡು ಸತ್ಯನೇ ನಮ್ಮ ಜೀವನ ಆಗಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಹುಟ್ಟು ಸಾವಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಈಗಿನ ಜೀವನ ನಡೀತಾ ಇರೋದು. ಆದರೆ ನಾವು ಹುಟ್ಟು ಸಾವಿನ ಅರ್ಥ ಏನೂ ತಿಳ್ಕೊಳಕ್ಕೆ ಹೋಗಿಲ್ಲ. ಈ ಹುಟ್ಟಿನಲ್ಲಿ ಏನು ತಿಳ್ಕೊಬೇಕಾಗತ್ತೆ ಅಂದರೆ, ಮಗು ಹುಟ್ಟಿದ ಮೇಲೆ ಅದರ ಕರುಳು ಬಳ್ಳಿಯನ್ನು ಕತ್ತರಿಸ್ತಾರೆ, ಹೌದಾ? ಅದರ ಅರ್ಥ ಏನು ಅಂತ ತಿಳ್ಕೊಬೇಕು. ನಿನ್ನ ಸಂಬಂಧ ಮುಗೀತು, ನಿನ್ನ ವೈಯಕ್ತಿಕವಾಗಿ ಬದುಕಬೇಕು ಅಂತಕ್ಕಂತಹ ಒಂದು ಅರ್ಥ ಅದು. ತಾಯಿ ಮಗುವಿನ ಸಂಬಂಧ ಕಟ್ಟಾಯ್ತು. ಅಲ್ಲಿವರೆಗೂ ಆ ತಾಯಿಯಿಂದ ಏನು ಸಿಗಬೇಕು ಅದು ಮಗು ಲಭ್ಯ ಆಗ್ತಿತ್ತು. ಅದು ಕತ್ತರಿಸಿದ ಮೇಲೆ ಇದೇ ಬೇರೆ ಅದೇ ಬೇರೆ ಆಯಿತು. ಅಂದರೆ ಅಲ್ಲೇ ಪ್ರಾರಂಭ ಆಗಬೇಕು ಅಂತ ಭಗವಂತನ ನಿಯಮದಲ್ಲಿ, ಧರ್ಮದಲ್ಲಿ ಅಲ್ಲೇ ಪ್ರಾರಂಭ ಆಗಬೇಕದು. ಅಂಟ್ಕೊಳ್ಳೋದು ಬೇಡ. ಕತ್ತರಿಸಿದ ಮೇಲೆ ಅದ್ರ ಪ್ರಕ್ರಿಯೆಗೆ ಏನೇನು ಬೇಕೋ ಅದನ್ನು ಒದಗಿಸ್ಬೋದೇ ವಿನಃ ನಿನ್ನ ಕಡೆ ಹೇಳ್ಕೋಬೇಡ. ಅದನ್ನು ಕಟ್ ಮಾಡಾಯ್ತಲ್ಲ ಅದನ್ನು, ಹೌದಾ? ಇದು ಒಂದು ಭಾಗ. ಇನ್ನು ಎರಡನೇದು, ಜಂಜಾಟದಲ್ಲಿ ಹೊಡೆದಾಡಿ ಬಡದಾಡಿ ಕಾಯಿಲೆಯಿಂದ ಆಗಿ ಕೊನೆಗೆ ಸಾಯುವಾಗ ಹೋರಾಡೋದು ಅವನೊಬ್ಬನೇ, ಯಾರ ಜೊತೆಲಿ ಹೋಗಲ್ಲ. ಯಾರೋ ಒಂದು ಹೋರಾಟನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ವಿಧಿಗನುಸಾರ ನೀವೇ ಕಾರಣರೇ ಹೊರತು ಅದು ಎಲ್ಲಿಂದನೋ ಬಂದಿದೆ, ಯಾರೋ ಬಂದಿದೆ ಅಂತಕ್ಕಂತಹ ವಿಚಾರಕ್ಕೆ ನೀವು ಆದಷ್ಟು ಮಟ್ಟಕ್ಕೆ ಇದನ್ನು ತಿಳ್ಕೊಳ್ಳೋದು ಅತಿ ಮುಖ್ಯವಾದ ವಿಷಯ ಆಗತ್ತೆ. ಈಗ ನಾವೇನು ಮಾಡ್ತಾ ಇದ್ದೀವಿ ತಪ್ಪಿಸ್ಕೊಳ್ಳೋಕ್ಕೆ, ನನಗೇನೋ ಗ್ರಾಚಾರ, ನನಗೇನೋ ವಿಧಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ನಾವು ಯೋಚನೆ ಮಾಡಬೇಕು, ಇದು ನಮ್ಮದೇ ಪ್ರಯತ್ನದಲ್ಲಿ ವಿಫಲವಾಗಿರ್ತಕ್ಕಂತಹ ರೀತಿಯಿಂದ ನಾವು ಈ ವಿಧಿ ಅನ್ನೋ ಒಂದು ಪಟ್ಟವನ್ನು ಅಂಟಿಸ್ಕೊಂಡಿದ್ದೀವಿ. ಈಗ ನಾವು ಜಾರ್ಕೊಳ್ಳೋಕ್ಕೆ ಏನೋ ಒಂದು ಹೇಳಲೇಬೇಕಾಗತ್ತೆ. ನಾನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಯಾರು ಒಪ್ಕೊಳ್ಳೋಕೆ ರೆಡಿ ಅಂತೂ ಇಲ್ಲ, ಯಾರೇ ಆಗಲಿ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಮಾಡ್ಕೊಂಡಿರ್ತಕ್ಕಂತಹ ವಿಧಿ ಮೇಲೆ ಹಾಕ್ಕೊಂಡು ಬದುಕ್ತಾ ಇರ್ತಕ್ಕಂಥ, ಕಷ್ಟಪಡ್ತಾ ಇರ್ತಕ್ಕಂಥ ಒಂದು ಶಾಪದ ಪದ್ಧತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಇದಕ್ಕೆ ಇಷ್ಟೆಲ್ಲ ಸೇರಿ ಒಂದು ಹೆಸರಿಗೆ ನಾವು ಕೊಡ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಇದೆಯಾ, ಕೊಡಬೇಕಾ? ಎರಡನೇದು, ವಿಧಿಯ ಮೂಲ ಅರ್ಥ ಹೊಟ್ಟೆ. ಏನು ವಿಧಿ ಅಂತ ನಾವೇನು ಹೇಳ್ತೀವೋ, ಹೊಟ್ಟೆಗೆ ವಿಧಿಗೂ ಸೇರಿಸಿದಾಗಲೇ ನಮಗೆ ವಿಧಿ ಏನು ಅರ್ಥ ಅಂತ ಗೊತ್ತಾಗೋದು. ಕಾರಣ, ನಮ್ಮ ದೇಶದ, ಭಾರತ ದೇಶದ ಜೀವನಾಡಿ ಯಾವುದು ಅಂದರೆ ನದಿಗಳು. ನಮ್ಮ ದೇಶಕ್ಕೆ ನದಿಗಳು ಜೀವನಾಡಿ. ನಮ್ಮ ದೇಹಕ್ಕೆ ಜೀವನಾಡಿ ಉಸಿರು. ನಮ್ಮ ದೇಹಕ್ಕೆ ಜೀವನಾಡಿ ಉಸಿರು. ನಾವು ಅನ್ಕೊಂಡೇ ಇಲ್ಲ. ಭಗವಂತ ಉಸಿರಾಟ ಅನ್ನೋದು ಕೊಟ್ಟಿದ್ದಾನೆ, ಉಸಿರಾಡ್ತಾ ಇದ್ದೀವಿ. ಅಲ್ಲ, ಇದು ತಿಳ್ಕೊಳ್ಳುವಂಥ ವಿಚಾರ ಅಂತನ ಅನುಮಾನ ಅನಿಸುತ್ತಾ ಇದ್ದು. ನಮ್ಮ ದೇಹದ ಇರುವ ನರನಾಡಿಗಳು ಉಸಿರಾಟಕ್ಕೆ ಹೊಂದಾಣಿಕೆಯಾದಾಗ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂತಹ ಒಂದೊಂದು ಭಾಗ ಮುಂದಕ್ಕೆ ಹೋದರೆ ವಿಧಿ ಅನ್ನೋದು ಎಲ್ಲಿ ತೋರಿಸ್ಬೋದು, ಎಲ್ಲಿ ಕಂಡುಹಿಡಿಯಬಹುದು, ವಿಧಿ ಅಂದರೆ ಏನು ಕೇಳಬೇಕು ನಾವು, ಅದು ಎಲ್ಲಿರಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ
ಮೊದಲನೇದಾಗಿ ಬಂದು ಹೃದಯ, ವಿಧಿಯನ್ನು ತೋರಿಸ್ತಕ್ಕಂಥ ಸೂಚನೆ ಹೃದಯ. ಎರಡನೇದು ಹೊಟ್ಟೆ, ಮೂರನೇದು ಮಾತು. ಇವು ಮೂರು ವಿಧಿಯನ್ನು ತೋರಿಸುತ್ತಾ ಇಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ ತಾನೆ? ಪರಿಣಾಮಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ಪರಿವರ್ತನೆ ಮಾಡಿಕೊಂಡು ನಾವೇ ಪರಿವರ್ತನೆ ಮಾಡ್ಕೋಬೇಕೇ ವಿನಃ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೋಧನೆ ಮೇಲೆ ನಿಂತಿದ್ದೀವಿ. ಯಾರೋ ಏನೋ ಹೇಳಿದ್ರು ಅದು ಸತ್ಯ, ನಿಂದೇನೋ ಯಾವುದೋ ಟೈಮ್ ಚೆನ್ನಾಗಿಲ್ಲ, ಯಾರೋ ಹೇಳಿದ್ದದು, ಇವರು ವೈಯಕ್ತಿಕವಾಗಿ ಬಂದಿಲ್ಲ, ಅದು ಯಾರೋ ಹೇಳಿದ್ದು, ಅಥವಾ ನಿನ್ನ ಹುಟ್ಟಿ ಸರಿ ಇಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಬಂದ ರೀತಿ ಸರಿ ಇಲ್ಲ. ಈ ಹಲವಾರು ರೀತಿ ನಾವೆಲ್ಲ ಏನು ಇಲ್ಲಿವರೆಗೂ ಹೇಳ್ಕೊಂಡು ನೋಡ್ಕೊಂಡು ಬಂದಿದ್ದೀವೋ ಅದಕ್ಕೆ ಸಣ್ಣ ಉದಾಹರಣೆ. ಋಷಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅವರು ಪುಸ್ತಕ ಬರೆದದನ್ನು ಅವ್ರ ಮೇಲೆ ಯಾವುದೋ ಪ್ರಿಂಟ್ ಹಾಕಿ ಪುಸ್ತಕಗಳು ರೆಡಿಯಾಗಿಲ್ಲ. ಋಷಿ ಮನೆಗಳು ಮಾಡಿರ್ತಕ್ಕಂಥದ್ದು ಅವರಿಂದ ಜೆರಾಕ್ಸ್ ಮಾಡ್ಕೊಂಡು ಇವ್ರ ಹೆಸರು ಹಾಕೊಂಡು ಫೋಟೋ ಹಾಕೋತಾರೆ ಬುಕ್ ಮೇಲೆ. ಅದಕ್ಕೆ ಋಷಿಗಳು, ಋಷಿಮುನಿಗಳು ಅಂತೀವಿ, ಮಹರ್ಷಿಗಳು ಅಂತೀವಿ. ಅಲ್ಲೂ ಬಂತು ಯಾವುದು ಅಂದರೆ ರಾ, ರೀ, ರೋ. ಇದು ವಿಧಿಗನುಸಾರವಾದ ಅಕ್ಷರ ವ್ಯಕ್ತಿಯಲ್ಲಿ ಇರಲೇಬೇಕು. ಯಾಕೆ ಅಂದರೆ ರಾ ಅಂತಕ್ಕಂಥದ್ದು ರಾಕಿಳ್ಳಿ ರಾ, ರೀ ಅಲ್ಲಿ ರೀಗೆ ಏನಾಯ್ತೆ ದೀರ್ಘ ಬರುತ್ತೆ. ಯಾರ ಹೆಸರಲ್ಲಿ ದೀರ್ಘ ಇರುತ್ತೋ ನಿಜಕ್ಕೂ ಅವರಿಗೆ ಒಂದು ದೊಡ್ಡ ನಿಧಿನೇ ಅವ್ರಿಗೆ ಸಿಕ್ಕಿರುತ್ತೆ ಅಂತ ಲೆಕ್ಕಾಚಾರ. ರಮೇಶ, ಶೋಭಾ, ಶ್ರೀಲಕ್ಷ್ಮಿ, ಈ ರೀತಿಯಲ್ಲಿ ದೀರ್ಘ ಯಾರ ಹೆಸರು ಬಂದಿರುತ್ತೋ ಅದು ಅವರನ್ನು ಯಾವುದೋ ರೂಪಲ್ಲಿ ಕರ್ಕೊಂಡು ಹೋಗುತ್ತೆ ಒಂದು ಸರಿಯಾದ ಮಾರ್ಗದಲ್ಲಿ. ಆಕಸ್ಮಿಕವಾಗಿ ಓದಕ್ಕೆ ಬರಲ್ಲ, ಎಕ್ಸಾಮ್ ಹೆಂಗ್ರಿ ಪಾಸ್ ಆದ್ಲು, ಆ ರಿಸಲ್ಟ್ ಬರುತ್ತಲ್ಲಿ ತಡಬಡ್ರಾಯ್ತು, ಅದೇನು ಪಾಸ್ ಆಗ್ಬಿಟ್ಲು ಅವಳು, ಏನೋ ಕಾಪಿ ಹೊಡೆದಾಳು ಬಿಡಿ. ಆ ರೀತಿಯ ಸಂದರ್ಭಗಳು ಭಗವಂತ ತೋರಿಸ್ತಾ ಹೋಗ್ತಾರೆ. ಆ ಹೆಸರಲ್ಲಿ ಅಷ್ಟು ಸತ್ಯ ಇದೆ. ನಾವು ಸಾಧನೆ ಮಾಡಬೇಕು ಅಂತ ಹೊರಡ್ತೀವಲ್ಲ, ಈ ಸಾಧನಾ ಅಕ್ಷರಗಳೇ ಇದು. ಈ ಅಲ್ಪಾಕ್ಷರಗಳಿಂದ ಮಗುವಿಗೆ ಅಥವಾ ವ್ಯಕ್ತಿಗೆ ನಾವೇನು ಮಾಡ್ತೀವಿ, ಸಂದೇಹವನ್ನು ನಾವೇ ಕೊಡ್ತಾ ಇದ್ದೀವಿ. ನಾನು ಯಾವುದು ಓದ್ಲಾ, ಕೆಲಸಕ್ಕೆ ಹೋಗ್ಲಾ, ಬಿಸ್ನೆಸ್ ಮಾಡ್ಲಾ, ನಮ್ಮ ಅಪ್ಪ ಹೇಳ್ದಂಗೆ ಕೇಳಲ್ಲ, ಅಥವಾ ಸ್ಕೂಲಲ್ಲಿ ಹೇಳ್ದಂಗೆ ಕೇಳಲ್ಲ, ಇದು ಸಂದೇಹ. ಗುರುಗಳೇ, ಆದರೆ ಈಗಂತ ನೀವು ಹೇಳಿದ ವಿಚಾರಕ್ಕೆ ದೀರ್ಘ ಇರಬೇಕು, ಇದ್ರೆ ಲಾಭ. ಮತ್ತೆ ಒಂದು ಪದದಲ್ಲಿ ಎಂಡ್ ಆಗುತ್ತೆ, ಈಗ ಕಾರ್ತಿಕ್ ಎಂಡ್ ಆಗುತ್ತೆ, ಅಲ್ಲಿ ಸ್ವಲ್ಪ ಲೋಪ ಅಂತ ಹೇಳಿದ್ರಲ್ಲ, ಹಾಗಾಗಿ ಸುನಿಲ್ ಅನ್ನೋ ಒಂದು ಪದ ತಗೊಂಡ್ರೆ ಸುನ್ನಿ, ನೀಗೆ ದೀರ್ಘ ಇದೆ, ಲ ಅಲ್ಲಿ ಹೋಯ್ತಲ್ಲ, ಅಲ್ಲಿ ಹೋಯ್ತಲ್ಲ. ಅರ್ಕಾವತ್ತುಗಳು ಏನು ಬರುತ್ತೆ ಹೆಸರಲ್ಲಿ ಅದು ಸಾಯ್ತದು. ಅಲ್ಲ, ಏನೇ ಈಗ ದೀರ್ಘ ಇದ್ರೆ ಲಾಭ ಅಂದ್ರೆ ಒಂದು ನಿಮಿಷ, ಅದಕ್ಕೆ ಹೆಸರಿಡಬೇಕಾದ್ರೆ ಇವುಗಳೆಲ್ಲ ಲೆಕ್ಕ ಹಾಕಬೇಕು. ದೀರ್ಘ ಬರೋದು ಒಂದನ್ನೇ ತಗೊಂಡ್ರೆ ನಾವು, ನೀವು ಹೇಳ್ದಂಗೆ ಕೊನೆ ಎಂಡ್ ಸರಿ ಹೋಗ್ಲಿಲ್ಲ ಅಂದ್ರೆ ಲಾಭನೂ ಏನು ಪ್ರಯೋಜನ ಆಗಲ್ಲ. ಇಲ್ಲಿ ನಾವು ಯಾವುದನ್ನೇ ಆಗಲಿ ಹೆಸರಿಡ್ತಕ್ಕಂಥ ವಿಷಯಕ್ಕೆ ಏನಕ್ಕೆ ಹೋಗಬೇಕು ಅಂದರೆ, ಒಂದು ಪದ ಹೆಸರುಗಳ ಸಮೂಹ ಅಂದರೆ ಅಕ್ಷರಗಳ ಸಮೂಹ, ಒಂದು ಅಕ್ಷರ, ಈ ಅಕ್ಷರ ಒಂದು ಪದ, ಇದನ್ನು ನಾವು ಅದನ್ನು ಸೇರಿಸ್ತಕ್ಕಂಥ ಹೊಂದಾಣಿಕೆ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಮನಸ್ಸು ಜೊತೆಗೆ ಪೂರ್ಣ ಮನಸ್ಸು ಇಟ್ಕೊಂಡು ಮಾಡಬೇಕು. ಖಂಡಿತ ಗುರುಗಳೇ, ಮಾತಾಡ್ತೀನಿ. ಬೆಂಗಳೂರಿನಿಂದ ರಮ್ಯಾ ಅದ ಕರೆ ಮಾಡಿದ್ದಾರೆ. ನಮಸ್ಕಾರ ರಮ್ಯಾ ಅವ್ರಿಗೆ. ಹಲೋ, ನಮಸ್ತೆ. ರಮ್ಯಾ ಅವರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಕ್ಷತ್ರ ತಿಳಿಸಿ. ಚಿತ್ತ ನಕ್ಷತ್ರ, ತುಲಾ ರಾಶಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ ರಮ್ಯಾ, ಏನು ಓದಿದ್ಯಮ್ಮ? ಮಾಸ್ಟರ್ಸ್ ಆಗಿದೆ ಗುರುಗಳೇ. ಓಕೆ, ಏನಾಗಬೇಕಿತ್ತಪ್ಪ? ನನ್ನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ವಾರ ಹುಟ್ಟಿದ್ದು ಯಾವುದು? ಶನಿವಾರ. ನಿನಗೆ ಇದೆಲ್ಲ ತಿಳ್ಕೊಳ್ಳುವಂಥದ್ದು ವಿಚಾರ ಇದೆ ಅಂತ ಗೊತ್ತಿತ್ತಾ, ಅಥವಾ ಇತ್ತೀಚೆಗೆ ಗೊತ್ತಾಯ್ತಾ, ಅಥವಾ ನೋಡೋಣ ಅಂತ ಕರೆ ಮಾಡ್ದ, ಹೇಗೆ, ಯಾವುದು? ಇಲ್ಲ ಗುರುಗಳೇ, ಗೊತ್ತಂದ್ರೆ ನನ್ಗೆ ಗೊತ್ತು, ಈಗ ಈ ತರ ಇದೆ, ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಗೊತ್ತಾಯ್ತು? ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ. ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ಲ. ಓಕೆ, ಇದನ್ನ ನಂಬಬೇಕು ಅಂತ್ಯಾ, ಅರ್ಥ ಆಗೋದು ಕಷ್ಟ ಅಂತ್ಯಾ, ಏನಂತ್ಯಮ್ಮ? ನಂಬ್ತೀನಿ ಗುರುಗಳೇ, ನೀವು ಹೇಳಿದ್ದೆಲ್ಲ ನೋಡಿದ್ದೀನಿ ನಾನು. ಅಲ್ಲಲ್ಲ, ಒಂದು ವಿಷಯ ನಾನು ಹೇಳ್ತಿರೋದು ಅಂತಕ್ಕಂಥದ್ದಲ್ಲ, ವಿಚಾರಗಳು ಇದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅಂತೀಯ ಅಂತ ಅನ್ಸುತ್ತೆ ನನಗೆ. ಬೇಕಾಗತ್ತೆ, ಖಂಡಿತ. ಒಬ್ಬರು ವೈಯಕ್ತಿಕವಾಗಿ ವಿಚಾರ ತಗೊಳ್ಳೋದಲ್ಲ ಅಲ್ವಾ? ಹೌದು ಹೌದು ಹೌದು. ಓಕೆ, ಮದುವೆ? ಇಲ್ಲ, ಇನ್ನು ಆಗಿಲ್ಲ. ಓಕೆ, ಈಗ ನಿನಗೆ ಆರೋಗ್ಯದ ಬಗ್ಗೆ ಬೇಕಾ, ಮದುವೆ ಬಗ್ಗೆ ಬೇಕಾ, ಕುಟುಂಬದ ಬಗ್ಗೆ ಬೇಕಾ, ಯಾವುದು? ಆರೋಗ್ಯ ಬಗ್ಗೆ. ಓಕೆ, ಈಗ ನೀನು ಮಲಗ್ತಕ್ಕಂತಹ, ಊಟ ಮಾಡ್ತಕ್ಕಂತಹ ವಿಚಾರಕ್ಕೆ ಬಂದರೆ
ಯಾವುದು ಕರೆಕ್ಟಾಗಿದೆ ಅಂತ ನಿನ್ಗೆ ಅರ್ಥ ಆಗಿದೆಯಾ? ಅಂದರೆ ಸರಿಗಿದೆ, ಕರೆಕ್ಟಾಗಿ ಮಾಡ್ತೀನಿ. ನಿದ್ದೆ ಸರಿಗಿದೆಯಾ? ಹಾಂ, ನಿದ್ದೆ ನಾನು ಒಂದ್ಸಲಿ ಮಲ್ಕೊಂಡ್ರೆ ಬೆಳಗ್ಗೆನೆ ಎಚ್ಚರ ಆಗ್ತೀನಿ. ಓಕೆ, ಬೆಳಗ್ಗೆ ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ? 6ಗೆ ಎದ್ದೇಳ್ತೀನಿ. ಓಕೆ, ಈಗ ಊಟದ ವಿಚಾರ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ಊಟನೂ ಟೈಮ್ ಕರೆಕ್ಟಾಗಿ ಮಾಡ್ತೀನಿ. ರಾತ್ರಿ 8 ಗಂಟೆಗೆ ಮಾಡ್ತೀನಿ. ಓಕೆ, ಈಗ ನಿನಗೆ ಆರೋಗ್ಯ ಅಂತಕ್ಕಂತಹ ವಿಷಯಕ್ಕೆ ಬಂದಾಗ ದೇಹದಲ್ಲಿ ತಾಪಮಾನ, ನಮ್ಮ ದೇಹದಲ್ಲಿ ಒಂದು ತಾಪಮಾನ ಇರುತ್ತೆ, ಒಪ್ಪಬೋದಾ? ಹೌದು, ತುಂಬ ಹೀಟ್ ಬಾಡಿ. ಒಪ್ಕೊಂಡಿದ್ಯಾ? ನಿಂಗೆ ಗೊತ್ತಾಗಿದೆಯಾ? ಹಾಂ, ಗೊತ್ತು ಗುರುಗಳೇ. ಕೈಯೆಲ್ಲ ತುಂಬ ಉರಿಯುತ್ತೆ ನನಗೆ. ಅದಕ್ಕೆ ಸಂಬಂಧಪಟ್ಟಂಥ ಅಲರ್ಜಿ ಕೂಡ ಏನಾದರೂ? ಇಲ್ಲ, ಆಗಿಲ್ಲ. ಅಲ್ಲ, ಸಣ್ಣ ಪುಟ್ಟ ಗುಳ್ಳೆಗಳಿರ್ತಕ್ಕಂಥದ್ದು ಯಾವಾಗಾರು ಬರುತ್ತೆ, ಮುಖದಲ್ಲಾಗಲಿ ಎಲ್ಲ ಆಗಲಿ ಅಂತಕ್ಕಂಥ ವಿಚಾರ ಯಾವಾಗ ಗೊತ್ತಾಗಿದೆಯಾ ಅಂತ? ಹಾಂ, ಗೊತ್ತಾಗಿದೆ. ಓಕೆ, ಈಗಿದು ಯಾವುದರಿಂದ ಬಂದಿರಬಹುದು ಅಂತ ಅಂದ್ಕೊಂಡ, ಅಥವಾ ಇಲ್ಲ ಮನುಷ್ಯ ಅಂದಮೇಲೆ ಕಾಮನ್ ಇದೆಲ್ಲ ಇರುತ್ತೆ ಅಂತನ? ಇದೆಲ್ಲ ಕಾಮನ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ, ನಾಯಿ ಕಂಡ್ರೆ ತುಂಬ ಇಷ್ಟನಾ ಮನೆಗೆ? ಇಲ್ಲ ಗುರುಗಳೇ, ಅಷ್ಟೇನು ಇಷ್ಟ ಇಲ್ಲ. ಯಾವಾಗಲೂ ಓಡಿಸ್ಕೊಂಡು ಬಂದಿಲ್ವಾ? ಇಲ್ಲ. ಓಕೆ, ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ನಿನ್ನ ದೇಹದಲ್ಲಿ ತಾಪಮಾನದ ಬಗ್ಗೆ ನೀನು ತಿಳ್ಕೊಳ್ತಕ್ಕಂಥ ವಿಚಾರದಲ್ಲಿ ಎಷ್ಟು ಎಡವಿ ಇದೇ ಥರ ಎಷ್ಟು ಜನಗಳು ಬೇಕಾದಷ್ಟು ಜನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯಕ್ಕೆ ಇಷ್ಟೆಲ್ಲ ಗೊತ್ತಾಗಲಿ ಅಂತ ನಿನ್ನ ಪ್ರಶ್ನೆ ಕೇಳಿದೆ. ಈಗ ನಿನಗೆ ನನ್ನ ದೇಹದಲ್ಲಿ ತುಂಬ ಉಷ್ಣಾಂಶದ ತಾಪಮಾನ ಜಾಸ್ತಿ ಇದೆ ಅನ್ನೋದಕ್ಕೆ ಕಾರಣ ಗೊತ್ತಾಗಿದೆಯಾ, ಗೊತ್ತಾಗಿಲ್ವಾ ಇನ್ನೂ? ಗೊತ್ತಾಗಿಲ್ಲ ಗುರುಗಳೇ. ಓಕೆ, ಇದು ನೀನು ಯಾವುದೇ ಒಂದು ಫಲಹಾರ, ಬೆಳಗಿನ ಫಲಹಾರ ತಗೊಂಡಾಗ ಎಷ್ಟೊತ್ತಿಗೆ ತಗೋತೀಯ ಅದನ್ನು ಫಲಹಾರನ? ತಿಂಡಿ 8 ಗಂಟೆಗೆ ಊಟ ಮಾಡ್ತೀನಿ. 8 ಗಂಟೆಗೆ ತಿಂತೀಯಾ? ಹಾಂ, 8 ಗಂಟೆಗೆ. ಏನು ತಿನ್ಬೋದು ತಿಂಡಿಗೆ ತಿಂದರೆ? ತಿಂಡಿ ನಾರ್ಮಲಿ ಮನೇಲಿ ಮಾಡ್ತಾರಲ್ಲ ಅಮ್ಮ, ಅದು ತಿಂತೀನಿ. ಅಲ್ಲ, ಅಂದಾಜು ಏನಮ್ಮ? ದೋಸೆ, ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ? ಹಾಂ, ರೊಟ್ಟಿ ಚಪಾತಿ. ಓಕೆ, ಮಧ್ಯಾಹ್ನ ಎಷ್ಟೊತ್ತಿಗೆ ಊಟ ಮಾಡ್ತೀಯಾ? ಮಧ್ಯಾಹ್ನ ಅಂದ್ರೆ ಕಾಲೇಜ್ ಟೈಮಿಂಗ್ಸ್ ಅಲ್ಲೆಲ್ಲ 1 ಗಂಟೆಗೆ ಊಟ ಮಾಡ್ತಿದ್ದೆ. ಇವಾಗ ಮನೇಲಿ ಇದ್ದೀನಿ, 2 ಗಂಟೆಗೆ ಮಾಡ್ತೀನಿ. ಓಕೆ, ಇಲ್ಲಿ ಒಂದು ತುಂಬ ವಿಚಾರವಾದ ಒಂದು ವಿಶೇಷ ಇದೆ. ದೋಸೆ, ಇಡ್ಲಿ, ರೊಟ್ಟಿ ತಗೊಂಡಾಗ ಅದು ಯಾವ ಕಾರಣಕ್ಕೂ ನಮ್ಮ ದೇಹಕ್ಕೆ ಏನು ಬೇಕೋ ಏನೂ ಸಿಗಲ್ಲ. ನಾವು ಅದನ್ನು ಟಿಫನ್ ಅಂತ ಅಂದ್ಕೊಂಡ್ಬಿಡ್ತೀವಿ. 2 ತಿಂತಿರೋ 1 ತಿಂತಿರೋ ನಿಮ್ಮ ವೈಯಕ್ತಿಕ. ಅದು ಯಾವ ಕಾರಣಕ್ಕೂ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಬೇಕಾಗಿರ್ತಕ್ಕಂಥದ್ದನ್ನು ಆ ಒಂದು ಫಲಹಾರದಲ್ಲಿ ನಿಮ್ಗೆ ಸಿಗಲಿಕ್ಕಿಲ್ಲ. ಯಾಕೆ ಅಂತಂದರೆ ನಾವೊಂದು ಮೆಸೇಜ್ ಬೇಕಿಲ್ಲಿ. ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಮಾಡ್ತೀವಿ ಅಂತ ಮೊದಲು ಡಿಸೈಡ್ ಮಾಡಿ ತಿಂಡಿ ತಿನ್ನಬೇಕು. ಇದು ನಿಜವಾದ ದೇಹಶಾಸ್ತ್ರ. ಮಧ್ಯಾಹ್ನ ಎಷ್ಟೊತ್ತಿಗೆ ನಾನು ತಿಂತೀನಿ ಊಟ, ಆ ಊಟದ ಸಮಯಕ್ಕೆ ನನಗೆ ಹೊಟ್ಟೆ ಹಸು ಆಗೋದಕ್ಕೆ ಬೆಳಗಿನ ತಿಂಡಿ ಎಷ್ಟು ತಿನ್ಬೇಕು ನಾನು, ಇದನ್ನು ಲೆಕ್ಕ ಹಾಕ್ಕೊಂಡು ತಿಂದಾಗ ಆ ಸಮಯಕ್ಕೆ ಸರಿಯಾಗಿ ಹಸಿವಾಗತ್ತೆ, ಊಟ ಮಾಡಿದ್ರೆ ಲಾಯಕ್ಕಾಗಿರುತ್ತೆ. ಈಗ ಇಲ್ಲಿ ಏನಾಗಿದೆ, ಅದು ಟೈಮ್ ಟೇಬಲ್ ಹೆಂಗಾಗಿದೆ, ಸ್ಕೂಲ್ ಟೈಮು, ಕಾಲೇಜ್ ಟೈಮು, ಅನುಕೂಲ ಅನಾನುಕೂಲ ನೋಡಿಕೊಂಡು ಬೆಳಗ್ಗೆ ತಿಂಡಿ ತಿಂದರು, ಮಧ್ಯಾಹ್ನ ಊಟ ತಿಂತಾ ಇದ್ದಾರೆ. ಈ ವ್ಯತ್ಯಾಸದಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಶೀತ ಅಥವಾ ಉಷ್ಣ, ಇದು ಎರಡೂ ಕೂಡ ನಾವು ಊಟ ತಿಂಡಿಯಲ್ಲಿ ಮಾಡ್ಕೊಳ್ತಾ ಇರೋದೇ ವಿನಃ ಈ ದೇಹ ಶೀತ, ಈ ದೇಹ ಉಷ್ಣ ಅಂತ ಅಂದ್ಕೊಂಡೇ ಬದುಕ್ತಾ ಇದೀವಿ ನಾವು. ಆಕ್ಚುಲಿ ಅದಂಗಲ್ಲ ನೋಡಿ, ಯೋಚನೆ ಮಾಡಿ. ನಮ್ಮ ರೂಟೀನ್ ಮೇಲೆ ನಮ್ಮ ಅಭ್ಯಾಸಗಳು, ಊಟದ ಸೇವನೆಯಲ್ಲಿ ಏನು ಅಭ್ಯಾಸ ಇರುತ್ತೋ ಅದರ ಮೇಲೆ ಶೀತ ಉಷ್ಣ ಬರುತ್ತೆ ವಿನಃ. ಈಗ ಕೆಲವರಿಗೆ ವಾತ, ಪಿತ್ತ, ಕಫ ಅಂತ ನಾವು ಹೇಳ್ತೀವಿ. ಇವು 3 ಸರಳ ರೇಖೆಯಲ್ಲಿ ಇರಬೇಕು. ಅದಕ್ಕೊಂದು ಪರ್ಟಿಕ್ಯುಲರ್ ಸೆಕ್ಷನ್ ಮಾಡ್ಬಿಡ್ತೀವಿ ನಾವು. ಇವನು ಶೀತ ಶರೀರ, ಇವನು ಪಿತ್ತ ಶರೀರ ಅಂತ ಸಾಧ್ಯನೇ ಇಲ್ಲ. ಈಗ ಗುಣಗಳು ಅಷ್ಟೇ, 3 ಗುಣಗಳೇನಿದೆ, ರಜೋಗುಣ, ತಮೋಗುಣ ಅಂತ ಏನಿದೆ, ಅದು ಅಷ್ಟೇ, ಇದು ಅಷ್ಟೇ. ಈ 6 ಮನುಷ್ಯನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇದೆರಡು ಏನು ಮಾಡ್ತಾ ಇದೀವಿ ನಾವು, ಎರಡರಲ್ಲೂ ತುಂಬ ತಪ್ಪು ದಾರಿಲಿ ಹೋಗ್ತಾ ಇರೋದು ಅಂದರೆ ಅದೇ ಬೇರೆ ಇದೇ ಬೇರೆ, ನಂದೇ ಬೇರೆ ನಿಂದೇ ಬೇರೆ. ಗಂಡನಿಗೊಂದು ರಾಕ್ಷಸ ಗಣ ಅಂತಾರೆ, ಹೆಂಡತಿಗೊಂದು ದೇವಗಣ ಅಂತಾರೆ, ಅಥವಾ ಈ ಕಡೆಗೋ ಆ ಕಡೆಗೂ ಹಾಕ್ತಾರೆ. ಸೊ ಈ ತಪ್ಪು ಮಾಹಿತಿ ಜೀವನ ಪರ್ಯಂತ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಇದಿಷ್ಟು ಸಿಗ್ತಾ ಇರೋದು ಗುಣಗಳು ಬಂದು ಮನೆಯ ಆವರಣದಲ್ಲಿ ಗುಣಗಳು ಸಿಗತ್ತೆ, ಗ್ರಹಗಳು ಮನೆಯ ಆವರಣದಲ್ಲಿ ಸಿಗತ್ತೆ. ಪಂಚಾಂಗದ ಗ್ರಹಗಳು ಹಿಡ್ಕೊಂಡು ಮನುಷ್ಯನ ತಲೆ ಮೇಲೆ ಹಾಕ್ತಾ ಇದ್ದೀವಿ. ಗ್ರಹಗಳಿರೋದಲ್ಲಿ ಮನೆಯಲ್ಲಿ, ನಾವು ಹುಡುಕ್ತಾ ಇರೋದ್ರಲ್ಲಿ ನಮ್ಮ ದೇಹದ ಮೇಲೆ ಹಾಕೋತಾ ಇದ್ದೀವಿ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಬದುಕ್ರೆ ನೆಮ್ಮದಿಯಾಗಿ ಬದುಕ್ಬೋದು.
ನಾವು ಅದಕ್ಕೆ ಬೋಧನೆಯಿಂದ ಮನುಷ್ಯನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವೆಲ್ಲಿವರೆಗೂ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ವೋ, ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತಕ್ಕಂಥ ಸತ್ಯ ನಿಮ್ಗೆ ಅರ್ಥ ಆಗತ್ತೆ. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಾವು ಹೊರಗಿನ ಪ್ರಪಂಚ ನೋಡೇ ಸತ್ತೋಗ್ತಾ ಇದ್ದೀವಿ. ಅದು ಪಕ್ಕದ ಮರ ಹಿಂಗೆ ಮಾಡಿಬಿಟ್ರು, ಅವ್ರು ಹಿಂಗೆ ಮಾಡಿಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು, ಈ ಥರ ಮಾಡಿ ನಮ್ಮ ದೇಹ ನಮ್ಮ ಮನಸ್ಸನ್ನು ಹಾಳು ಮಾಡ್ಕೋತಾ ಇದ್ದೀವಿ ಹೊರತು ನಮ್ಮ ದೇಹ ನಮ್ಮ ಮನಸ್ಸನ್ನು ನಾವೇ ಕಂಡಿಡ್ಕೋಕ ಬೇರೆಯವ್ರ ಕೈ ಎಳಿಸ್ಕೋಬೇಕಾ ಅಂತ ನಾವೇ ಡಿಸೈಡ್ ಮಾಡಬೇಕು. ಖಂಡಿತ. ಈಗ ನಾವು ಕಂಡಿಡ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗೇ ಇಲ್ಲ. ಮಕ್ಕಳನ್ನ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಮೊದಲನೇ ಅಪರಾಧ ಯಾವುದೂ ಇದೇನೆ. ನಾನು ಹೇಳೋದನ್ನು ಕೇಳು, ನಾನು ಹೇಳೋದನ್ನೇ ಮಾಡು, ನೀನು ಹೀಗೆ ಇರು, ಈ ಕಂಡೀಷನ್ಸ್ ಎಲ್ಲಿವರೆಗೂ ಹಾಕ್ತಾರೋ ಅಪ್ಪ ಅಮ್ಮ ಮಕ್ಕಳನ್ನು ಹಾಗಂತ ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡಿ ಅನ್ನೋ ಪ್ರಶ್ನೆ ಅಲ್ಲ. ಮಕ್ಕಳಿಗೆ ಮುಖ್ಯವಾಗಿ ಏನು ಮಾಡಬೇಕು, ಆಹಾರದ ಪ್ರಕ್ರಿಯೆಯಲ್ಲಿ ತಾಯಿ ತಂದೆಗಳು ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಆಹಾರದ ವಿಷಯದಲ್ಲಿ, ನಿದ್ದೆ ವಿಷಯದಲ್ಲಿ ಇದು ತಂದೆ ತಾಯಿ ಮಾಡೋ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವಾಗಲೂ ತಿನ್ಕೋತಾರೆ, ಯಾವಾಗಲೂ ಮಲ್ಕೋತಾರೆ, ಯಾವಾಗಲೂ ಹೇಳ್ತಾರೆ ಅಂತಕ್ಕಂಥ ವಿಷಯ ಬಿಟ್ಟರೆ ಮಕ್ಕಳನ್ನು ಅಧೋಗತಿಗೆ ತೊಗೊಂಡೋಗೋದು ತಂದೆ ತಾಯಿಗಳೇ. ಒಳ್ಳೆ ಎಜುಕೇಷನ್ ಕೊಡ್ಸಿದ್ದೀನಿ, ಒಳ್ಳೆ ಕಾನ್ವೆಂಟಲ್ಲಿ ಹಾಕಿದ್ದೀನಿ, ಒಳ್ಳೆ ಬುಕ್ ತೆಕ್ಕೊಡ್ತೀನಿ, ಒಳ್ಳೆ ಬಟ್ಟೆ ತೆಕ್ಕೊಡ್ತೀನಿ, ಒಳ್ಳೆ ಫುಡ್, ಅದೆಲ್ಲ ನಡೆಯಲ್ಲ. ನೀವೇನು ತೆಕ್ಕೊಡ್ತೀರೋ ಬಿಡಿ, ಅದು ನಿಮ್ಮ ವೈಯಕ್ತಿಕ. ಆದರೆ ಮಕ್ಕಳಿಗೆ ಅತಿ ಮುಖ್ಯವಾಗಿಂಥ ಮೂಲ ವಿದ್ಯೆ ಯಾವುದು ಅಂತಕ್ಕಂಥದ್ದು, ಮಗು ಮಲಗ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಮೋಷನ್ಗೆ ಹೋಗ್ತಕ್ಕಂಥದ್ದು, ಈ 3 ಪಾಯಿಂಟ್ ತಂದೆ ತಾಯಿ ಎಚ್ಚರಿಕೆ ತೊಗೊಂಡ್ಬಿಟ್ರೆ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದನ್ನು 3 ಬಿಟ್ಬಿಟ್ಟಿರ್ತಾರೆ. ಯಾಕೆಂದರೆ ಒತ್ತಡ. ಸ್ಕೂಲಿಗೆ ಕಳಿಸ್ಬೇಕು, ಟ್ಯೂಷನ್ಗೆ ಕಳಿಸ್ಬೇಕು, ಮಗು ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಈ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಹೊರತು ಇದಕ್ಕಿಂತ ಮುಖ್ಯವಾಗಿ ನಾವು ಮಕ್ಕಳನ್ನ ಗಮನಿಸಬೇಕಾದದ್ದು ಇದು ಮಕ್ಕಳ ವಿಚಾರದಲ್ಲೂ ಹೌದು. ಮದುವೆ ಮಾಡ್ಕೊಳ್ಳುವಂತಹ ಗಂಡ ಹೆಂಡತಿನೂ ಕೂಡ, ಹೆಂಡತಿ ಆದವಳು ಮೊದಲನೇ ಪಾಠ ಯಾವುದು ಇದನ್ನೇ ಕಲಿಸ್ಬೇಕು ಗಂಡನಿಗೆ, ಇಲ್ಲ ಬಗ್ಸಕ್ಕಾಗಲ್ಲ. ಬುದ್ಧಿ ಹೇಳೋದ್ರಿಂದ, ನ್ಯಾಯ ಮಾಡೋದ್ರಿಂದ, ಅಳೋದ್ರಿಂದ, ಲವ್ ಮಾಡೋದ್ರಿಂದ ವರ್ಕೌಟ್ ಆಗಲ್ಲ. ತಾತ್ಕಾಲಿಕ ಅಷ್ಟೇ ಅದು, 3 ದಿನ 4 ದಿನ ನಿನ್ಗ್ಯಾಕೆ, ನನ್ನಿಷ್ಟ. ಯಾಕೆಂದ್ರೆ ಅವ್ನ ಕೋರಿಕೆ ಈಡೇರಿಕೆಲ್ಲ ಮುಗಿತಲ್ಲ, ಅವ್ರು ಕಟ್ಕೊಂಡು ನಮ್ಗೇನು, ಈ ಹಂತಕ್ಕೆ ಕೊಟ್ಟೋಗ್ಬಿಡ್ತಾನೆ. ಅದಕ್ಕೆ ಮೊದಲನೇ ದಿನನೇ ಹೆಂಡತಿ ಆದವಳು ಗಂಡನನ್ನ ಆಹಾರ ಪ್ರಕ್ರಿಯೆಯಲ್ಲಿ ಒಳ್ಳೆ ರುಚಿಯಾದ ಅಡುಗೆ ಮಾಡೋದನ್ನ ಕಲ್ತಿರಬೇಕು. ಗಂಡನ ಗೆಲ್ಬೋದು, ಹೌದು ತಾನೆ? ರುಚಿಯಾದ ಅಡುಗೆಯಿಂದ ಗಂಡ ಎಲ್ಲೂ ಹೋಗಲ್ಲ. ಹೋಟ್ಲು ಬೇಡ, ಏನೋ ಬೇಡ, ಹೆಂಡತಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾನೆ ಅಂತ ಅಲ್ಲೇ ಕೂತಿರ್ತಾನೆ. ಇಲ್ಲ ಅಂದರೆ ನೀನೇನೋ ಮಾಡ್ಕೊಂಡು ತಿನ್ಕೋ, ನಾನು ಹೋಟ್ಲು ಹೋಗಿ ತಿನ್ಕೊಂಡು ಹೋಗ್ತೀನಿ ಅಂತಾನೆ. ಸೊ ದಾಂಪತ್ಯ ಅಲ್ಲೇ ಕಟ್ಟಾಯ್ತು. ಅದಕ್ಕೆ ನಿಜವಾದ ದಾಂಪತ್ಯ ಅಡುಗೆ ಚೆನ್ನಾಗಿ ಕಲ್ತಿರಬೇಕು. ನಾವು ಹುಡುಗಿ ಎಷ್ಟು ಓದವಳೆ ಅಂತ ಕೇಳ್ತಾರೆ ಅಂದ್ಬಿಟ್ಟು ಅಪ್ಪ ಅಮ್ಮ ಓದಿಸ್ತಾರೆ ಹುಡುಗಿನ. ಅಂದರೆ ಯಾವನೋ ಬಂದು ನಿಮ್ಮ ಹುಡುಗಿ ಏನು ಓದವಳೆ ಅಂತ ಕೇಳೋಕ್ಕೋಸ್ಕರ ಓದಿಸೋದು. ಏನಮ್ಮ, ಏನು ಅರ್ಥ ಇದೆ ಲೆಕ್ಕಗಳಮ್ಮ? ಯಾರು ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಮದುವೆ ಮಾಡ್ಕೊಂಡು ಹೆಂಡತಿ ಆಗಬಹುದೇನೋ. ಆದರೆ ಅವ್ನು ಕೇಳೋದೇನು ಅಂದರೆ, ನಿಮ್ಮ ಮಗಳನ್ನ ನಮಗೆ ದಾರಿಯರು ಕೊಡಿ ಅಂತ ಕೇಳಬೇಕೆ ಹೊರತು ನಿಮ್ಮ ಮಗಳು ಎಷ್ಟು ಓದಿದ್ದಾಳೆ, ಸಂಬಳ ಎಷ್ಟು ಬರುತ್ತೆ ಅಂತ ಕೇಳಿದವ್ರಿಗೆ ಹೆಣ್ಣನ್ನು ಕೊಡಬಾರ್ದು. ನಿಜ ನಿಜ, ಹೌದಲ್ಲ? ಹೌದೌದು. ಕಾಫಿನೂ ಕೊಡಬಾರ್ದಂತ ಅವ್ರಿಗೆ. ನನಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಬೇಕು. ಯಾಕೆ ವಿಚಾರ ಹೇಳ್ತೀನಿ ಅಂತಂದರೆ, ಮದುವೆ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾದ ಒಂದು ಪ್ರಜ್ಞಾಸ್ಥಿತಿ ನಮ್ಮಲ್ಲಿರಬೇಕು. ಹೌದು ಅಮ್ಮ, ಅರ್ಥ ಆಯ್ತಾ ನಾನು ಹೇಳಿದ್ದು? ಹೌದು ಗುರುಗಳೇ, ಅರ್ಥ ಆಯ್ತು. ನನ್ನ ಮದ್ವೆ ಬಗ್ಗೆನೂ ಕೇಳಬೇಕಿತ್ತು. ಅಲ್ಲ, ಈಗ ಇಷ್ಟೊಂದು ನಿನಗೋಸ್ಕರನೇ ಎಲ್ಲ ಹೇಳಿದ್ದು. ಆಮೇಲೆ ಇನ್ನೊಂದು ನಾನು ಕಿವಿ ಮಾತು ಹೇಳ್ಬಿಡ್ತೀನಿ ನಿನಗೆ, ಬೇಜಾರು ಮಾಡ್ಕೋಬೇಡ. ಕಾರಣ ಏನಂದರೆ, ನಿರೀಕ್ಷೆ, ಡ್ರೀಮ್ಸ್ ತುಂಬ ಜಾಸ್ತಿ ಇಟ್ಕೋಬೇಡಮ್ಮ. ಆದರೂ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳು ಎಲ್ಲರೂ ಡ್ರೀಮ್ಸ್ ಇರುತ್ತೆ. ಆದರೆ ಈ ಚಿತ್ತಾ ನಕ್ಷತ್ರ ಭಾರಿ ಡೇಂಜರು. ಒಂದೊಂದು ಸೆಕೆಂಡ್ಗೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಹೇಳಕ್ಕೆ ಬರಲ್ಲ. ಸ್ವಲ್ಪ ಇದು ತಾಪಮಾನ ವ್ಯತ್ಯಾಸ ಆದಾಗ ಈ ಚಿಂತನೆಗಳು ಜಾಸ್ತಿ ಆಗುತ್ತೆ, ಡ್ರೀಮ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀನು ಫಸ್ಟು ಚಿತ್ತಾ ನಕ್ಷತ್ರದ ಫಾರ್ಮುಲಾ ಯಾವುದು, ನಾನು ಏನು ಇದನ್ನು ತಿಳ್ಕೊಂಡ್ರೆ ನಾನು ಖುಷಿಯಾಗಿರ್ತೀನಿ, ದೇಹ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಜೊತೆಗೆ ಮುಂದಕ್ಕೆ ನೀನು ಕ್ಲೀನ್ ಮಾಡಿಕೊಂಡ್ರೆ ದೇಹವನ್ನು ಸಿಗುವಂಥ ಹುಡುಗ ಯಾರೇ ಸಿಕ್ಕಲಿ ರಿಪೇರಿ ಮಾಡೋಕ್ಕೆ ನಿನ್ನ ಕೈನಲ್ಲೇ ಕೀ ಇರುತ್ತೆ. ಹುಡುಗನ್ನ ನೀನು ರಿಪೇರಿ ಮಾಡಬೇಕಾ, ಹುಡುಗ ನೀನು ರಿಪೇರಿ ಮಾಡಬೇಕಾ? ಹುಡುಗನ್ನ ನಾನು ರಿಪೇರಿ. ಲವ್ ಮಾಡೋದಾದ್ರೂ ನೀನೇ ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಳೋದ್ರೂ ನೀನೇ ಮಾಡಬೇಕು. ಹುಡುಗ ನಿನ್ನನ್ನು ಇಷ್ಟಪಡೋದಲ್ಲ, ನೀನು ಹುಡುಗನ ಇಷ್ಟಪಡಬೇಕು. ಇದು ಸರಿಯಾದ ಮದುವೆ. ಹೌದು ಹೌದು. ಸೊ ಇದನ್ನು ನೀನು ಮಾಡ್ಬೇಕಂದ್ರೆ ಮೊದಲು ಚಿತ್ತಾ ನಕ್ಷತ್ರದ್ದು ಸ್ವಲ್ಪ ಸಡನ್ನಾಗಿ ಒಂದೇ ಸಲ ಬ್ರೇಕ್ ಫೇಲ್ ಆದಂಥ ವೆಹಿಕಲ್ ಥರ ಇರುತ್ತೆ. ಜೋಪಾನವಾಗಿ ಫಸ್ಟು ನಿನ್ನ ನಕ್ಷತ್ರದ ಸತ್ಯ ತಿಳ್ಕೊಂಡು, ದಿನಚರಿ ತಿಳ್ಕೊಂಡು, ನೀನು ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡ, ನಿನ್ನೇ ಹುಡ್ಕೊಂಡು ಮದುವೆ ಬರುತ್ತೆ. ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಗರದಿಂದ ಪದ್ಮಾವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾವತಿ ಅವರಿಗೆ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕು. ಮಗನ ನಕ್ಷತ್ರ ತಿಳಿಸ್ತೀರಾ? ಇದು ಧನಿಷ್ಠ ನಕ್ಷತ್ರ,
ಗುರುಜಿ ಇದ್ದಾರೆ ಮಾತಾಡಿ. ಹಲೋ, ಧನಿಷ್ಠ ನಕ್ಷತ್ರ ಗುರುಗಳೇ ನಮಸ್ಕಾರ. ನಮಸ್ಕಾರ. ಹೇಳಿ ತಾಯಿ. ಮಗನೇ ವಯಸ್ಸೆಷ್ಟು? ಮಗನಿಗೆ 40 ವರ್ಷ. ಏನಾಗಬೇಕಿತ್ತು? ಅವನಿಗೆ ಮೊದಲೇ ಒಂದು ಮದುವೆ ಮಾಡಿ ಡ್ರೈವರ್ಸ್ ಆಗ್ಬಿಟ್ಟಿದೆ. ಹಾಂ, ಈಗ ಮತ್ತೆ ನೋಡ್ತಾ ಇದ್ದೀವಿ. ಮತ್ತೆ ಮದುವೆ ಮಾಡಬೇಕು ಅಂತನಾ? ಮದುವೆ ಮಾಡಬೇಕು. ಈಗ ಆ ಮದುವೆ ನಿಮ್ಮ ಮಗನಿಂದ ಹೋಯ್ತು ಅಂತನಾ, ಹುಡುಗಿಯಿಂದ ಹೋಯ್ತು ಅಂತನ ಮದುವೆ? ಹುಡುಗಿಯಿಂದನೇ ಹೋಯ್ತು ಅಂತ. ಆ ಥರ ತೀರ್ಮಾನ ತೊಗೊಂಡ್ಬಿಟ್ರಾ? ಡ್ರೈವರ್ಸ್ ಆಗಿ 1 ವರ್ಷ ಆಯ್ತು. ಓಕೆ. ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಆಸೆನಾ, ನೀವು ಮಾಡ್ತಾರದ? ಅವನಿಗೂ ಆಸೆ ಇದೆ ಮಾಡ್ಕೊಳಕ್ಕೆ. ಸರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ. ಒಂದು ಮದುವೆ ಮಾಡಿದ ಮೇಲೆ ಅದು ಸರಿ ಹೋಗಲಿಲ್ಲ ಅಂದರೆ ಕಾರಣ ಏನು? ಹುಡುಗಿದೋ ಹುಡುಗಂದೋ? ಕಾರಣ ತಿಳ್ಕೊಳ್ದೆ ಇನ್ನೊಂದು ಮದುವೆ ಪ್ರಯತ್ನ ಮಾಡಿದ್ರೆ ಸರಿನಾ ಇದು ನಿಮ್ಮ ಪ್ರಯತ್ನ? ಅದಕ್ಕೆ ಗುರುಗಳೇ ಅಲ್ಲ, ಒಂದು ನಿಮಿಷ. ನಿಮ್ಗೆ ಅರ್ಥ ಆಯ್ತಾ ಮಾತಾಡ್ಕೊಂಡೆ? ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ಒಂದು ಮದುವೆ ಆದಮೇಲೆ ತೊಂದರೆ ಆಯಿತು, ಒಂದು ಮಗು ಆದಮೇಲೆ ಅಭಾಷಣ ಆಯಿತು ಅಂದಮೇಲೆ ನೆಕ್ಸ್ಟ್ ಮಗು ಮಾಡ್ಕೊಳ್ಳೋಕ್ಕೆ ತಿಳ್ಕೊಂಡು ಮಗು ಮಾಡ್ಕೋಬೇಕು. ಹೋದ್ರೆ ಒಂದು ಹೋಯ್ತು, ಇನ್ನೊಂದು ಆಗತ್ತೆ ಅಂದರೆ ಅಲ್ಲೇ ಕೆಡೋದು. ಮದುವೆ ಮಾಡ್ಕೊಳ್ಳೋರು ಅಷ್ಟೇ. ಒಂದು ದಾರಿ ತಪ್ಪಿದೆ ಅಂದರೆ ಮದುವೆ ಮಾಡೋದಕ್ಕಿಂತ ಮುಂಚಿತವಾಗಿ ಸತ್ಯ ತಿಳ್ಕೋಬೇಕು. ನಮ್ಮ ಮಗ ಧನಿಷ್ಠ ನಕ್ಷತ್ರಕ್ಕೆ ಏನು ಅಂದರೆ ಗ್ರಹಣ ಶಕ್ತಿ ನಿಮ್ಮ ಮಗನಲ್ಲಿಲ್ಲ. ನಿಮ್ಮ ಮಗನಲ್ಲಿ ಗ್ರಹಣ ಶಕ್ತಿ ಇಲ್ಲ. ಗ್ರಹಣ ಶಕ್ತಿ ಅಂದರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಹಾಂ, ಗ್ರಹಣ ಶಕ್ತಿ ಅಂದರೆ ನಾನು ಯಾರು, ನಾನು ಹೇಗಿರಬೇಕು ಅಂತ ನಿಮ್ಮ ಮಗನಿಗೆ ಅಮ್ಮ 40 ವರ್ಷ ಹೇಳ್ತಿದ್ದೀರಾ. ಇನ್ನೂವರೆಗೂ ಅವನಿಗೆ ಅರಿವೇ ಬಂದಿಲ್ಲ, ಅರಿವು ಮೂಡಿಸೂ ಇಲ್ಲ, ಅವನಿಗೂ ಗೊತ್ತಿಲ್ಲ. ಇನ್ನೊಂದು ಮದುವೆ ಮಾಡಿ ಏನು ಪ್ರಯೋಜನ ಪಡ್ತೀರಾ ಹೇಳಿ? ಕೊನೆಗೆ ನಿಮ್ಮ ಕೊನೆಯಲ್ಲಿ ಯಾವತ್ತಾರು ಒಂದಿನ ನಾವು ಸಾಯಲೇಬೇಕಾಗತ್ತೆ. ಆವತ್ತು ಕರ್ಮಕ್ಕೆ ನೀವೇ ತಗಲಾಕೊಳ್ಳೋದು ನಿಮ್ಮ ಮಗ ಅಲ್ಲ. ನಿಮ್ಮ ಮಗನಿಗೆ ಮದುವೆ ಮಾಡೋಕ್ಕೆ ಹೊರಟಿರೋರು ತಾಯಿ ತಂದೆಗಳೇ. ಆ ಮದುವೆ ಅಂತಕ್ಕಂಥದ್ದು, ಆ ಮದುವೆ ಮಾಡ್ಕೊಳ್ಳೋ ದೇಹ ಅಂತಕ್ಕಂಥದ್ದು ಚೆನ್ನಾಗಿಲ್ಲ ಅಂತ ಸರಿ ಮಾಡದೆ ಬಿಟ್ಟು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೊರಟ್ರೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ ನೀವು. ನಿಮ್ಮ ಮಗನೂ ಅನುಭವಿಸ್ತಾನೆ. ಯಾಕೆ ಅಂದರೆ ಮದುವೆ ಜೀವನ ಚೆನ್ನಾಗಿಲ್ಲ ಧನಿಷ್ಠ ನಕ್ಷತ್ರಕ್ಕೆ. ಏನು ಚೆನ್ನಾಗಿಲ್ಲ ಅಂದರೆ ಬೇಲಿ ಹಾಕ್ಕೊಂಬಿಟ್ಟಿದ್ದೀರ ನೀವು. ಏನು ಮಂಡತನದ ಬೇಲಿಯಲ್ಲಿ ಹುಟ್ಟುತ್ತೆ ಈ ಧನಿಷ್ಠ ನಕ್ಷತ್ರದ್ದು. ಯಾವುದ್ರ ಬಗ್ಗೆ ಅರಿವಿಲ್ಲ, ಹೇಗೆ ನಡ್ಕೋಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಾವಿರೋದೇ ಹಿಂಗೆ, ಮೊದಲಿಂದ ಬಂದಿರೋದೇ ಹಿಂಗೆ. ಈ ಅಭ್ಯಾಸ ನಿಮ್ಮಲ್ಲಿದೆ ಇಲ್ವಾ? ಇದೆ ಇದೆ. ಮತ್ತು ಇದನ್ನು ರಿಪೇರಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಮಗನ ಬಗ್ಗೆ ಮದುವೆ ಮಾಡೋಕೆ ಯಾಕೆ ಹೊರಟ್ರಿ? ನೋಡಿ, ಮದುವೆ ಮಾಡೋದು ಸರಿನೇ, ಬೇಡ ಅಂತಲ್ಲ. ಆದರೆ ಧನಿಷ್ಠ ನಕ್ಷತ್ರಕ್ಕೆ ನನ್ನ ಮಗ ಹುಟ್ಟಲಿಕ್ಕೆ ಕಾರಣ ಏನು ನೀವು ತಿಳ್ಕೊಂಡು ಮೊದಲು ಮದುವೆ ಮಾಡಬೇಕಾದ್ರೆ ತಿಳ್ಕೊಬೇಕಿತ್ತು. ಫೋನ್ ಮಾಡಿದ್ದೆ ಸರ್, ನಿಮ್ಮ ಅಡ್ರೆಸ್ ಎಲ್ಲ ನೋಡಿದ್ದೀನಿ ನಾನು. ಅದರಲ್ಲೇ ಪ್ರಯತ್ನ ಇದ್ರಲ್ಲ ನೀವು. ಅಲ್ಲ, ಅದನ್ನು ತಿಳ್ಕೊಳ್ಳಿ. ಫಸ್ಟು ತಿಳ್ಕೊಳ್ಳಿ. ಮದುವೆ ಮಾಡೋದು ಬೇಡ ಅಂತ ಹೇಳ್ತಿಲ್ಲ. ಮೊದಲು ಇವನನ್ನು ಏನು ಮಟ್ಟಕ್ಕೆ ತಿಳಿಸ್ಬೇಕು ಇವನಿಗೆ. ನಾವೇನು ಅಪ್ಪ ಅಮ್ಮ ಆದರೂ ಮಾಡಬೇಕು. ಈ ಸತ್ಯವನ್ನು ತಿಳ್ಕೊಂಡ ಮೇಲೆ ಮದುವೆಗೆ ಪ್ರಯತ್ನ ನೀವು ಮಾಡೋದು ಬೇಡ, ಮದುವೆ ಆಗತ್ತೆ. ಕಾಯಬೇಡಿ, ಯೋಚನೆ ಮಾಡಬೇಡಿ, ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನೀವು ಯಾವಾಗಲೂ ಆಹಾರ ಮತ್ತು ನಿದ್ರೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬಹಳ ಉತ್ತಮವಾದಂಥ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಆ ಪ್ರಶ್ನೆ ಕೇಳ್ತೀನಿ ಗುರುಜಿ. ಒಂದು ಸಣ್ಣ ಬ್ರೇಕ್ ತಗೋತೀನಿ. ನೋಡಿ, ಹಲವಾರು ಸಂದರ್ಭಗಳಲ್ಲಿ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಗುರೂಜಿ ಆಹಾರದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ನಿದ್ರೆಯ ಬಗ್ಗೆ ಮಾತಾಡ್ತಾರೆ. ಮಧ್ಯಾಹ್ನದ ಊಟ ಎಷ್ಟೊತ್ತಿಗೆ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ರೆ ಬೆಳಗ್ಗಿನ ಉಪಹಾರದ ಸಮಯವನ್ನು ನೀವು ನಿಗದಿ ಮಾಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನೋಡಿ, ನಿದ್ರೆ ಅಂದಾಗ ಬೆಳಗ್ಗೆ ಎಷ್ಟೊತ್ತಿಗೆ ನಾವು ಏಳಬೇಕು ಅನ್ನುವಂಥ ಅಲಾಮನ್ನು ಇಡ್ತೀವಿ ನಾವು, ಇಷ್ಟೊತ್ತಿಗೆ ಏಳಬೇಕು ಅಂತ ಹೇಳಿ. ಆದರೆ ಬೇಗ ಮಲಗುವಂಥ ಗೋಜಿಗೆ ಹೋಗೋದಿಲ್ಲ. ಇದು ಗುರೂಜಿ ಆಹಾರದ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ರಿ. ಇವಾಗಲೂ ಕೂಡ ನಿದ್ರೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಬೆಳಗ್ಗೆ ಏಳಬೇಕು ಅಂತ ಗೊತ್ತಿರುತ್ತೆ, ಕಾರ್ಯಕ್ರಮಗಳೆಲ್ಲವೂ ನಿಗದಿಯಾಗಿರುತ್ತೆ. 6 ಗಂಟೆಗೆ ಏಳಬೇಕು, 2 ಗಂಟೆ ಆದರೂ ಮಲಗಲ್ಲ. ಬೆಳಗ್ಗೆ ಏಳೋಕ್ಕೆ ಅಲಾರಾಮ್ ಇಡೋ ಬುದ್ಧಿವಂತಿಕೆ, ಬೇಗ ಮಲಗಬೇಕು ಅನ್ನೋದ್ರಲ್ಲಿ ಇಲ್ವಲ್ಲ. ನಿದ್ದೆ ಬಂದರೆ ತಾನೇ ಮಲಗೋದು. ಹಾಂ, ಯಾರಿಗೂ ಎಚ್ಚರಿಕೆಯಿಂದ ಇರಬೇಕು ಅಂತಲ್ಲ, ಅವ್ರ ಮೈಂಡಲ್ಲಿ ನಿದ್ದೆ ಹೋಗಿ ಮಲ್ಕೋಬೇಕು ಅನ್ನೋ ಫೀಲ್ ಬಂದರೆ ತಾನೇ ಮಲಗೋದು. ಎಲ್ಲ ನಿಶಬ್ದವಾಗಿ, ಪ್ರಪಂಚನೇ ನಿಶಬ್ದವಾದ ಮೇಲೆ ಇನ್ನೂ ನಿದ್ದೆ ಬರಲಿಲ್ವಲ್ಲ ನನಗೆ ಅಂದರೆ ನಿದ್ದೆ ಬರೆಸ್ಕೊಳ್ಳೋದು ರೋಗದ ನಿದ್ದೆ. ನಿದ್ದೆ ಬರೆಸ್ಕೋಬಾರ್ದು, ನಿದ್ದೆ ಬರಬೇಕು. ಈ ನಿದ್ದೆ ಬರೆಸ್ಕೊಳ್ಳೋದೇನು ಅಂದರೆ ದೇಹ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಅಂತ, ರಿಪೇರಿ ಆಗಲ್ಲ ಅದಕ್ಕೆ. ಅದ್ರ ನಿದ್ದೆ ಬರ್ತಾ ಇಲ್ಲ ಅಂತ ಏನಾದ್ರು ಮೆಡಿಷನ್ಸ್ ತಗೊಳ್ಳೋವಂಥ ಅಭ್ಯಾಸ ಇದ್ದರೆ ಅವರಿಗೆ ಈ ಪ್ರಾಬ್ಲಮ್ ಜಾಸ್ತಿ. ಇದೆ ಬಹುತೇಕ ಜನರಿಗೆ. ಕೆಲವರು ಜೇಬಲ್ಲೇ ಇಟ್ಕೊಂಡಿರ್ತಾರೆ, ಸೀನ್ ಬಂದರೂ ಒಂದು ನುಂಗೋದು, ಕೆಮ್ಮು ಬಂದರೂ ಒಂದು ನುಂಗೋದು. ಜೇಬಲ್ಲೇ ಇಟ್ಕೊಂಡಿರ್ತಾರೆ. ಅವ್ರಿಗೊಂಥರ ಜೇಬಲ್ಲಿ ಮಾತ್ರ ಇದೆ ಅಂದರೆ ಒಂದು ಧೈರ್ಯ, ನನಗೊಬ್ಬ ಜೊತೆಲಿದ್ದಾನೆ ಅಂತ.
ಆ ಮಟ್ಟಕ್ಕೆ ವೀಕ್ ಮೈಂಡ್ ಹೊಟ್ಟೋಗಿರ್ತಾರೆ ಅವ್ರಿಗೆ. ಹೌದು. ಆಗೋದೇ ಇಲ್ಲ. ಬಸ್ ಚಾರ್ಜ್ ದುಡ್ಡು ನೋಡ್ಕೊಳ್ಳಲ್ಲ ಅವರು, ಮಾತ್ರೆ ಡಬ್ಬಿ ಎತ್ಕೊಳಪ್ಪ ಅಂತಾರೆ. ಅಷ್ಟರ ಮಟ್ಟಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅವರು. ನಿಜ ನಿಜ. ಸೊ ಇಲ್ಲಿ ಆಗ್ತಾ ಇರೋ ವಿಚಾರ ಇಷ್ಟೇ, ಏನು ಬೇಕಾದರೂ ನಾವು ಸಂಪಾದನೆ ಮಾಡ್ಬೋದು, ನಿದ್ದೆ ಸಂಪಾದನೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂದ್ರೆ ದೇಹ ಸಿಗ್ನಲ್ಸ್ಗಳನ್ನು ಕೊಡ್ತಾ ಇರತ್ತೆ ಅಂತ. ನೀವು ನಿದ್ರೆ ಬೇಕು ಅಂದ್ರೆ ನಿದ್ರೆ, ಅಂದ್ರೆ ದೇಹದಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋತಾ ಇರೋರು ನಾವೇ. ದೇಹದ್ದೆಲ್ಲ ತಪ್ಪು, ನಮ್ಮದೇ ವ್ಯತ್ಯಾಸ ನಡೀತಾ ಇರೋದು. ಅಂದ್ರೆ ಅನುಕೂಲ ನೋಡಿ ಊಟ ಮಾಡೋದು. ಈಗ 3 ಸಮಯ ನಾವು ಆಹಾರವನ್ನು ತಗೊಳ್ತಕ್ಕಂಥದ್ದನ್ನು ನಮ್ಮ ಅಪ್ಪ 3 ಟೈಮ್ ತಿಂತಿದ್ದ, ನಾನು 3 ಟೈಮ್ ತಿನ್ನು ಅಂತ ಹೇಳೋನೆ ಅಂದರೆ ಇದು ತಪ್ಪಿನ ಮಾಹಿತಿ, ಮೂರ್ಖತನ. 3 ಊಟ ಬೇಕೇ ಬೇಕು ಅಂತ ಅಂದ್ಕೊಂಡಿರೋದೇ ನಾವು ಎಂಥ ಬೇಕೂಫಾಗಿ ಮೂರ್ಖರಾಗಿರ್ತೀವಿ ಅಂದರೆ ಇದು ಸುಳ್ಳು, ತಪ್ಪು. ಅಂದ್ರೆ ದೇಹದ ಪ್ರತಿಯೊಂದು ದೇಹ ಅಂದರೆ ನಿಮ್ಮ ವೃತ್ತಿಗನುಸಾರವಾಗಿ ಊಟ ಮಾಡಿ. ಜಾಸ್ತಿ ಕೂತ್ಕೊಳ್ಳೋದು. ಮಕ್ಕಳಿಗೆ ನೀವು ಬೆಳಗ್ಗೆ ಟಿಫನ್ ಹಾಕಿ ಕಳಿಸ್ತೀರಾ? ಹೌದು. ಆಮೇಲೆ ಮಕ್ಕಳಿಗೆ ದೊಡ್ಡ ದುರ್ದೈವ ಸಂಗತಿ ಏನಮ್ಮ, ಸ್ನ್ಯಾಕ್ಸ್. ಹೌದೌದು. ಇದು ಮಕ್ಕಳಿಗೆ ಅರ್ಧ ರೋಗ ತರೋದೇ ಸ್ನ್ಯಾಕ್ಸು. ಅದ್ರ ಬದಲು ಮೊಳಕೆ ಕಾಳು ಹಾಕ್ರಿ. ಕರೆಕ್ಟ್. ಪಾಪ ಮಾಡೋದು ಕಷ್ಟ ಆಗುತ್ತಲ್ಲಮ್ಮ. ಮೊಳಕೆ ಕಾಳು ಅವೆಲ್ಲ ಮಾಡಿ ಯಾರು ಸ್ವಾಮಿ ಹಾಕ್ತಾರೆ? ಏನೋ ಒಂದಷ್ಟು ಬೇಕ್ರಿ ಐಟಮ್ ಇರುತ್ತೆ, ತಂದು ಒಳಗಡೆ ತುಂಬಿ ಕೊಟ್ಟು ಕಳಿಸ್ಬಿಡೋದು. ಅಂದರೆ ಮಗುನ ಆಚೆ ಕಳಿಸ್ಬೇಕೇ ಹೊರ್ತು ಮಗು ದೇಹ ಏನಾಗುತ್ತೆ ಅಂತ ಯಾರಿಗೂ ಅರಿವಿಲ್ಲ. ಆಮೇಲೆ ಆ ಹುಳ ಥರ ಇರುತ್ತಲ್ಲ, ಫ್ರೈ ಮಾಡ್ತಾರಲ್ಲ, ಏನದು ನೂಡಲ್ಸು. ಇದು ಮಕ್ಕಳಿಗೆ ದೊಡ್ಡ ಪಾರಡಾಲ್ ಪಾಯ್ಸನ್ ಕೊಟ್ಟಂಗಿದು. ಹೌದೌದು. ಬೆಳಗಿನ ತಿಂಡಿಯನ್ನು ಮಗುಗೆ ಏನು ಕೊಡಬೇಕು, ಮಗು ಎಷ್ಟೊತ್ತಿಂದ ಮನೆಯಲ್ಲಿ ಸ್ಕೂಲಲ್ಲಿ ಕೂತಿರುತ್ತೆ ಅಂತ ಪ್ರಜ್ಞೆ ಇಲ್ಲದೆ ಮಕ್ಕಳನ್ನ ಯಾಕೆ ಸ್ಕೂಲ್ ಕಳಿಸ್ತೀರಾ? ಈಗ ಅವರಿಗೆ ಸ್ಕೂಲಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಗು ಬೆಳಗ್ಗೆ ಎಷ್ಟೊತ್ತು ತಿಂಡಿ ತಿಂತು, ಬಾಕ್ಸಲ್ಲಿ ಏನು ತಂದಿದೆ ಅಂತ ಕೇಳ್ತಾರ ಅವರು? ಇಲ್ಲ ಅಲ್ಲ. ಆಮೇಲೆ ಮಗು ಹೊರಗಡೆ ಹೋದಾಗ, ತಿಂಡಿ ಊಟ ಮಾಡೋಕ್ಕೆ ಹೋದಾಗ ಅದಕ್ಕೆ ಟೆನ್ಷನ್ ಬೆಲ್ ಹಾಕ್ಬಿಡುತ್ತೆ, ಬೆಲ್ ಹೊಡೆದ್ಬಿಡ್ತಾರೆ ಅಂತ. ಬೇಗ ತಿನ್ಬೇಕಲ್ಲ, ಬೇಗ ತಿನ್ನಬೇಕು. ಅಲ್ಲಿ ಅರ್ಧ ಸಾಯ್ತು ದೇಹ. ಎಂತ ಅನ್ಯಾಯ ಮಾಡ್ತಾ ಇದೀವಿ ಲೆಕ್ಕ ಹಾಕೊಳ್ಳಿ. ಆಮೇಲೆ ಮಕ್ಕಳ ಬಗ್ಗೆ ಭಾರಿ ಕೇರ್ ಅಂತೆ. ನಿಜಕ್ಕೂ ಹೇಳ್ತೀನಲ್ಲ, ಎಷ್ಟೊಂದು ತಪ್ಪುಗಳು ಮಾಡಿ ಮಕ್ಕಳನ್ನ ಆಯಸ್ಸನ್ನು, ಆರೋಗ್ಯವನ್ನು ಹಾಳು ಮಾಡ್ತಿರೋದೇ ಈ ಎಜುಕೇಷನ್ ಲೈನ್. ಅಂದರೆ ನಾವು ಹೋಗ್ತಾ ಇರ್ತಕ್ಕಂಥ ಲೈನ್ ತಪ್ಪು, ಎಜುಕೇಷನ್ ತಪ್ಪು ಅಂತಲ್ಲ. ನಾವು ಆ ಎಜುಕೇಷನ್ ಅದು ಅರ್ಥ ಮಾಡ್ಕೊಂಡೋದೇ ತಪ್ಪಾಗಿದೆ. ಮಗುಗೆ ವಿದ್ಯೆ ಒಂದು ಬಂದರೆ ಎಲ್ಲ ಬರುತ್ತೆ ಅಂತಕ್ಕಂತಹ ಈ ಒಂದು ರೀತಿ ಇದೆಲ್ಲ ಬೇಜವಾಬ್ದಾರಿತನ, ಇದು ನಮ್ಮಲ್ಲಿ ತುಂಬ ಬೇರು ಬಿಟ್ಟಿದೆ. ಇದು ಖಂಡಿತ ಗುರುಜಿ, ಮಾತಾಡ್ತೀನಿ. ದೀಪಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಕ್ ಅವರೇ. ನಮಸ್ತೆ ಗುರುಜಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ದೀಪಕ್ ಅವರು? ಇದು ನನ್ನ ಬಗ್ಗೆನೇ ತಿಳ್ಕೊಬೇಕಾಯ್ತು, ಮದುವೆ ಬಗ್ಗೆ. ಆಯ್ತು, ನಕ್ಷತ್ರ ತಿಳಿಸಿ. ನಕ್ಷತ್ರ ಮೀನ ಕುಂಭರಾಶಿ ಬರುತ್ತೆ. ಮತ್ತೊಂದ್ಸತಿ ನಕ್ಷತ್ರ ಹೇಳಿ. ಪೂರ್ವಭದ್ರ ನಕ್ಷತ್ರ. ಓಕೆ, ರೈಟ್ ಗುರುಜಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ, ಏನು ಓದಿದ್ದೀರಾ? ನಾವು ITI ಮಾಡಿ ಫ್ಯಾಕ್ಟರಿ ಎಂಪ್ಲಾಯಿ, ವೆಲ್ಡಿಂಗ್ ಕೆಲಸ ಮಾಡೋದು. ಎಷ್ಟು ವಯಸ್ಸು ತಮಗೆ? ನನಗೆ 32 ಆಗಿದೆ ಗುರುಜಿ. 93 ಡೇಟ್ ಆಫ್ ಬರ್ತು. ಯಾವುದು ಹುಡುಗಿ ಸಿಗ್ತಾ ಇಲ್ಲ. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ಕೆಲಸಕ್ಕೋಸ್ಕರ ಈ ನಡುವೆ ಕ್ಯಾನ್ಸರ್ ಆಗಿ ಅವ್ರು ಹಾಸ್ಪಿಟ್ಲ್ ಆಗಿದ್ದಾರೆ, 4 ಸ್ಟೇಜ್ ಆಗೋಗಿದೆ. ಅದಕ್ಕೆ ಅವ್ರು ಇದ್ದಂಗೆ ಮದುವೆ ಆಗೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಇದು ಎಂಥ ಕತೆ ಅಂದರೆ, ಅಬ್ಬಾ 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 ಅಬ್ಬಾ. ಇದು ನಿಮ್ಮ ಅಪ್ಪ ಹೇಳಿದ್ರೆ ನೀವು ತಿಳ್ಕೊಂಡಿದ್ದ ನಮ್ಮ ಅಪ್ಪಿದ್ದಾಗ ಕಣ್ಣ ನೋಡ್ಕೊಳ್ಳಿ ಅಂತ, ಅಥವಾ ಅವರೇ ಹೇಳಿದ್ರೆ ನಾನು ಕಣ್ಣ ನೋಡ್ಕೊಂಡು ಮದುವೆ ಮಾಡ್ಕೊಂಬಿಡೋ ಅಂತ? ಇಲ್ಲ, ಅವರೆಲ್ಲ ರಿಲೇಷನ್ ಎಲ್ಲ ನೋಡಿ ಇದ್ದಂಗೆ ಇದು ಮಾಡೋದು ಅಂತ. ಓಕೆ, ನಿಮ್ಮ ಫ್ಯಾಮಿಲಿ ಒಳಗಡೆ ಈ ಕ್ಯಾನ್ಸರ್ ಅಂತಕ್ಕಂಥ ಇವ್ರು ಒಬ್ಬರೇ ನೋಡಿದ್ರಾ, ಇನ್ನೂ ಹಿಂದ್ಗಡೆ ಇತ್ತು ಅಂತ ಗೊತ್ತಾ? ಇಲ್ಲ ಸ್ವಾಮಿ, ಗುರುಗಳೇ ಇವರೊಬ್ರಿಗೆ ಹಂಗಾಗಿರೋದು. ಓಕೆ, ಹಾವು ಕಡ್ದಿದ್ದು, ವಿಷ ಕುಡ್ದಿದ್ದು ಯಾರಿದ್ರು ಇವ ಕುಟುಂಬದಲ್ಲಿ? ನಿಮ್ಮ ತಂದೆ ತಾಯಿ ಕುಟುಂಬದಲ್ಲಿ, 2 ಕುಟುಂಬದಲ್ಲಿ ಯಾರಿದ್ರು? ವಿಷ ಕುಡ್ದಿದ್ದು, ಹಾವು ಕಚ್ಚಿದ್ದು ಯಾರಿದ್ರು? ಅವರು ತಮ್ಮ ಒಬ್ರು, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಇನ್ನೂ ಹುಟ್ಟಿಲ್ಲ ಅವಾಗೇ ತಿರೋಗಿದ್ದು ಅಂತ ಹೇಳಿದ್ರು ಅವರು. ನೇಣಾಕೊಂಡು ಇಲ್ಲಿ ವಿಷಯ ಇದನ್ನ ಏನಕ್ಕೆ ಕೇಳಿದೆ ಅಂದರೆ, ಈ ಕ್ಯಾನ್ಸರ್ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿರೋದು. ಕ್ಯಾನ್ಸರ್ಗೆ ಮೆಡಿಷನ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿನೋ ನನಗಂತೂ ಗೊತ್ತಿಲ್ಲ. ಈ ಕ್ಯಾನ್ಸರ್ ನಿಜಕ್ಕೂ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲೇ ತಪ್ಪಾಗ್ತಾ ಇರೋದು ಹೊರತು ಕ್ಯಾನ್ಸರ್ ಬರುತ್ತೆ ಹೊರತು, ಕ್ಯಾನ್ಸರ್ ಅನ್ನೋದೊಂದು ರೋಗ ಇದೆ, ಶುಗರ್ ಅನ್ನೋದೊಂದು ರೋಗ ಇದೆ. ಇದು ನಮ್ಮ ದೊಡ್ಡ ಮೂರ್ಖತನದ ವಿಚಾರ. ಯಾಕೆ ಅಂದರೆ ನಾವು ಯಾವ ರೋಗಕ್ಕೂ ಪರ್ಮನೆಂಟ್ ಮೆಡಿಷನ್ ಸಿಕ್ಕಿಲ್ಲ, ಹೌದಲ್ಲಮ್ಮ? ಜ್ವರ ಪದೇ ಪದೇ ಬರ್ತಾನೆ ಇರುತ್ತೆ, ಅದಕ್ಕೆ ಇಲ್ಲ ಅಂದಮೇಲೆ ಕ್ಯಾನ್ಸರ್ಗೂ ಇಲ್ಲ. ವೆರಿ ಸಿಂಪಲ್, ಹೌದಲ್ಲ? ಅದೇನು ದೊಡ್ಡ ಅವ್ರ ಕೈಲಿ ಏಳಿಸ್ಕೊಳ್ಳುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮ ಜವಾಬ್ದಾರಿ ಬೇಜವಾಬ್ದಾರಿ ಆಗ್ತಾ ಇದೆ. ಕ್ಯಾನ್ಸರು ಮನುಷ್ಯನಿಗೆ ಏನಕ್ಕೆ ಬರುತ್ತೆ?
ರಕ್ತದ ಪ್ರಮಾಣದಲ್ಲಿ ಆಗ್ತಾ ಇರತಕ್ಕಂತಹ ವೈಪರೀತ್ಯದಿಂದ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಏನಲ್ಲ, ಅದು ಗೊತ್ತಿರತಕ್ಕಂಥದ್ದು. ಹೌದು. ಆದರೆ ಈ ರಕ್ತ ಯಾಕೆ ಈ ಮಟ್ಟಕ್ಕೆ ನಾವು ಮಾಡ್ಕೊಳ್ತೀವಿ ಅಂದರೆ, ಬೇಜಾರು ಮತ್ತು ಕೋಪ ಯಾರಿಗಿರುತ್ತೋ, ಒತ್ತಡ ಯಾರಿಗಿರುತ್ತೋ ಸಹಜವಾಗಿ ಜೊತೆಲಿ ಇದ್ದೇ ಇರುತ್ತೆ. ಇದನ್ನ ನಾವು ಬಿಟ್ಟು ಬದುಕಕ್ಕಾಗೋದೇ ಇಲ್ಲ, ಬದುಕಕ್ಕೆ ಸಾಧ್ಯನೂ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ನಮ್ಮ ಅಪ್ಪನಿಗೂ ಇತ್ತು ಸಮಯ. ಅದಕ್ಕೇನೆ ಇದನ್ನ ಅವ್ರಿಗೆ ಹಿಂದಕ್ಕೆ ಏನಕ್ಕೆ ಹೋದೆ ನಾನು ಅಂದರೆ, ಹಾವು ಕಡಿಯೋದು, ಈ ವಿಷ ಕುಡಿಯೋದು, ಈ ಕ್ಯಾನ್ಸರ್ ಫ್ಯಾಮಿಲಿ ಇದರಲ್ಲಿ ಯಾವುದೋ ಒಂದಿರುತ್ತೆ ಕುಟುಂಬದಲ್ಲಿ. ಯಾಕೆಂದ್ರೆ ಅದು ಎಚ್ಚೆತ್ಕೊಂಡ್ರೆ ಅವ್ರು ಚಿಕ್ಕದ್ರಲ್ಲಿ ಯಾರೋ ಒಬ್ರು ಹೋಗಿದ್ರಂತೆ. ಈಗ ಈ ಹುಡುಗ ಹೇಳಿದ್ದು ಈ ಯಾರೋ ಹೋಗಿದ್ರಂತೆ ಅಂದ್ರೆ ಇವ್ರ ರಿಸಲ್ಟ್ ಅದು. ಈಗ ಈ ಹುಡುಗನ ಮದುವೆ ಆಗ್ಬೇಕಲ್ಲ, ಅಲ್ಲಿ ಅದು ಕತ್ರಿ ಕೊಡುತ್ತೆ. ಮದುವೆ ಆಗೋದು ತುಂಬಾ ತಡ, ಆದ್ಮೇಲೆ ಗಂಡ ಹೆಂಡತಿ ಜೊತೆ ಇರೋದು ತುಂಬಾ ಕಷ್ಟ. ಈಗ ಹಂಗನ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಬೇಡವಾ? ಯಾಕೆ ಅಂದರೆ ಈಗ ಇವ್ರ ವಿಚಾರ ಏನು ಅಂದರೆ, ನಮ್ಮ ಅಪ್ಪನ ಎದುರು ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ತುಂಬ ಕಷ್ಟ ಇದೆ. ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ರು ಮದುವೆ ಕ್ಯಾನ್ಸಲ್ ಆಗ್ಬೋದು. ಎಷ್ಟು ಬೇಜಾರಾಗತ್ತೆ, ಆಗೋದು ಬೇಡ. ಯಾಕೆ ಅಂದರೆ ನಾವು ಏನು ತಿಳ್ಕೊಂಡೇ ಇಲ್ಲ. ಏನೋ ಒಂದು ನಕ್ಷತ್ರ ಹುಟ್ಟಾಯಿತು, ಏನೋ ಒಂದು ಮಾಡಿದೆ, ಈಗ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ರೆ ಅದು ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಯೋರಿಗೆ ನಾವು ಮದುವೆಯನ್ನು ತೋರಿಸಿ ಅವ್ರು ಸಾಯಬೇಕು ಅನ್ನೋ ಅಭಿಪ್ರಾಯ ಅವ್ರು ಇಟ್ಕೊಳ್ಳಿ, ಇವ್ರು ಇಟ್ಕೊಳ್ಳಿ, ಎರಡೂ ತಪ್ಪಾಗತ್ತೆ. ಯಾಕೆಂದ್ರೆ ಅರ್ಜೆಂಟ್ ಏನೋ ಮಾಡ್ಕೊಂಬಿಟ್ಟಮ್ಮ, ಆಮೇಲೆ ಟಾಟಾ ಯಾಕಬೇಕದು ಅಲ್ವಾ? ಸೊ ಹಾಗ ಅಣ್ಣ, ನಿನ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ತಿಳ್ಕೊ, ಅಪ್ಪ ಏನೇ ಆಗಲಿ ಅನ್ನೋದು ಯಾರೂ ಬಯಸೋದು ಬೇಡ. ಹಂಗಂತ ಮದುವೆ ಅಂತಕ್ಕಂಥದ್ದು ನಿನ್ನ ನಕ್ಷತ್ರಕ್ಕೆ ತುಂಬ ಹತ್ತಿರವಾದ ಸಮಸ್ಯೆ ಏನು ಅಂದರೆ, ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರೆ ಸಿಲಿಂಡ್ರೇ ಖಾಲಿ ಆಗಿರುತ್ತೆ. ಅದು ಕರೆಕ್ಟಾಗಿ ಬರ್ತಿ ಸಿಲಿಂಡ್ರೆ ಅಂಥ ಕಿತ್ತೋಗಿರೋ ನಕ್ಷತ್ರ ಪೂರ್ವಭಾದ ನಕ್ಷತ್ರ. ಮದುವೆ ಇಲ್ಲ, ಹಾಲಿಲ್ಲದ ಮರ, ಹೊಣೆಗಿರುವ ಮರ ಅಂದರೆ ಯಾರು? ತಾಯಿಯ ಮನೆಯಲ್ಲಿ ಬಂದಿರತಕ್ಕಂಥ ಬಳುವಳಿ. ನಿಮ್ಮ ತಾಯಿ ಮನೆ ಸ್ಟೋರಿ ಸ್ವಲ್ಪ ನೋಡ್ಕೋ, ಅವ್ರ ಅಕ್ಕ ತಂಗಿಯರು, ಅವ್ರ ತಾಯಿ ಸ್ವಲ್ಪ ನೋಡ್ಕೋ, ಮದುವೆ ವಿಚಾರ ಎಷ್ಟು ಮಟ್ಟಿಗಿದೆ ತಿಳ್ಕೋ. ಅರ್ಥ ಆಯ್ತಾ ಅಣ್ಣ? ಇಷ್ಟು ತಿಳ್ಕೊಂಡು ನೀನು ಮದುವೆಗೆ ಪ್ರಯತ್ನ ಪಟ್ಟರೆ ನಾಳೆ ರೋಡಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಯಾರೂ ಬರಲ್ಲ. ಇನ್ ಕೇಸ್ ನಿಮ್ಮ ಅಪ್ಪ ಅಕಸ್ಮಾತ್ ಆ ಥರ ಆದಾಗಲೂ ಪಾಪ ಅವರೂ ನೀನೇನು ಮಾಡೋಕ್ಕೂ ಮನಸ್ಸಾಗಲ್ಲ, ನೀನೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಇಂಥ ಮದುವೆ ಬೇಕಾ? ಅದಕ್ಕೇನು ಮಾಡು ಅಂದರೆ, ಮೊದಲನೇ ಕೆಲಸ, ನೀನು ಹುಟ್ಟಿರ್ತಕ್ಕಂಥ ಪೂರ್ವಾಭಾದ ನಕ್ಷತ್ರಕ್ಕೂ ನಮ್ಮಪ್ಪನಿಗೆ ಬಂದಿರೋ ಕ್ಯಾನ್ಸರ್ಗೂ ಸಂಬಂಧ ಏನು ಅಂತ ನಿಖರವಾಗಿ ನೇರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನಾನು ತೋರಿಸ್ಕೊಡ್ತೀನಿ. ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಶುಗರ್ ಏನಕ್ಕೆ ಬರುತ್ತೆ, ನಾವು ಏನು ತಿಳ್ಕೋಬೇಕಿತ್ತು ಸಾಕು. ಬಂದ ಮೇಲೆ ನಾವು ಮೆಡಿಸಿನ್ಗೆ ಹೋಗ್ತೀವಿ. ನಮ್ಮ ಜನ ಶುಗರ್ ಬಂದಮೇಲೆ ಟೆಸ್ಟು, ಕ್ಯಾನ್ಸರ್ ಬಂದಮೇಲೆ ಫಸ್ಟು ಸೆಕೆಂಡು. ಇದೆಲ್ಲ ಸ್ಟೇಜ್ ಹಾಕ್ಕೊಳ್ತಕ್ಕಂಥದ್ದೇ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾಗೆ ಅವಕಾಶ ಕೊಡಬಾರ್ದು. ನಾವೇ ಆಗಿರಬೇಕು, ನಮ್ಮ ದೇಹದ ಡಾಕ್ಟರ್ ನಾವೇ ಆಗಿರಬೇಕು. ನೀನು ಕೂಡ ಉಸಿರಾಟದಲ್ಲಿ ಎಷ್ಟು ಥರ ಯೋಚನೆ ಮಾಡ್ತೀಯಾ, ಗ್ಯಾಸ್ಟ್ರಿಕ್ ಇದೆ ಸ್ವಲ್ಪ ನೀರು ಕುಡ್ಕೊಂಡು ಸರೋಯ್ತದೆ ಅಂತ ಎಷ್ಟು ಸಲ ಮ್ಯಾಜಿಕ್ ಮಾಡಿದ್ಯಾಣ ನೀನು? ಈಗ ಲೆಕ್ಕ ಹಾಕೋ, ಮದುವೆ ಬೇರೆ ಯಾಕಣ್ಣ ಬೇಕು? ಹಂಗಂತ ಮದುವೆ ಮಾಡ್ಕೋಬೇಡ ಅಂತ ಹೇಳ್ತಿಲ್ಲ. ನಿನ್ನ ದೇಹವನ್ನು ಗುರುತಿಸಿಕೋ, ನಂತರ ಮದುವೆ ಮಾಡ್ಕೋ. ಯಾವ್ಯಾವನ್ನೋ ಅಂಟಾಕ್ಕೊಂಡು ಆ ಕರ್ಮ ಯಾಕೆ ಬೇಕು? ಅರ್ಜೆಂಟ್ ಮದುವೆ ಬೇಡ, ಮದುವೆ ಆಟೋಮೆಟಿಕ್ ಆಗಬೇಕು. ಇದು ಭಗವಂತನ ಮದುವೆ ಅಂತ ನಾವು ಹುಡ್ಕೊಂಡು ಮಾಡೋದು ತಗಲಾಕೊಳ್ಳೋ ಮದುವೆ ಅಂತ. ತಗಲಾಕೊಳ್ಳೋ ಮದುವೆ ಯಾರು ಮಾಡ್ಕೋಬೇಡಿ. ಇದಕ್ಕೆ ಮುಂಚೆ ಯಾವ್ದೋ ಚಿಂತೆ ಆಗ್ತಿರಲಿಲ್ಲ. ಆಗಲ್ಲಣ್ಣ, ಮದುವೆ ಲೈನೇ ಇಲ್ಲ ಅಂತ ನೀನು ಏನು ಕೇಳ್ತೀಯಣ್ಣ? ಈ ಥರ ನೇರವಾಗಿ ಯಾರು ಹೇಳಲ್ಲ ನೀನು ಕರ್ನಾಟಕ ಇತಿಹಾಸದಲ್ಲಿ. ಮದುವೆ ಇಲ್ಲ ಅಂದರೆ ಮಾಡ್ಕೊಳ್ಳೋದೇ ಬೇಡ ಅಂತಲ್ಲ, ಇಲ್ಲ ಅಂದರೆ ಯಾಕೆ ಇಲ್ಲ ಅಂತ ಕೇಳಬೇಕು ನೀನು. ಆ ಚಾಲೆಂಜಿಗೆ ಬಾ ಮೊದಲು. ನನಗೆ ಮದುವೆ ಯಾಕಿಲ್ಲ? ನಂಬರ್ 1, ಮದುವೆ ಆದಮೇಲೆ ಹೆಂಡತಿ ಇರ್ತಾ ಟಾಟಾ ಮಾಡ್ತಾಳೆ. ಟಾಟಾ ಮಾಡೋ ಪರ್ಸೆಂಟೇಜ್ ಜಾಸ್ತಿ, ಮದುವೆ ಫಿಕ್ಸ್ ಆಗೋದು ಜಾಸ್ತಿ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡೋದು 60% ಇಲ್ಲವೇ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಊಟದ ಕ್ರಿಯೆನೇ ಚೆನ್ನಾಗಿಲ್ಲ, ನಿಂದೂ ಚೆನ್ನಾಗಿಲ್ಲ. ಇನ್ನು ಮದುವೆ ಯಾಕೆ ನಿನಗೆ? ಯೋಚನೆ ಮಾಡು. ಹೆಂಡ್ತಿ ಫಸ್ಟ್ ಮಲ್ಕೊಂಡ್ರೆ ಗಂಡನಿಗೆ ಬೇಜಾರು, ಗಂಡ ಫಸ್ಟ್ ಮಲ್ಕೊಂಡು ಹೆಂಡ್ತಿಗೆ ಬೇಜಾರು. ಇಂಥ ದಾಂಪತ್ಯ ಉಳಿಯತ್ತಾ? ಇದು ಮಾಹಿತಿ ಕೊಡ್ತೀನಿ ನಾನು. ಎಷ್ಟೋ ಗಂಡ ಹೆಂಡ್ತಿದೆ ಸಮಸ್ಯೆ. ಮಲ್ಕೊಂಡ ತಕ್ಷಣ ಗೊರಕೆ ಹೊಡಿತಾಳೆ, ಸ್ವಾಮಿ ನನ್ನ ನಿದ್ದೆ ಬರಲ್ಲ. ಇದು ಗಂಡಂದು ಹೌದು, ಹೆಂಡ್ತಿದು ಹೌದು. ಈ ಥರ ದಾಂಪತ್ಯ ವಾಶ್ ಔಟ್, ಉಳಿಯಲ್ಲ ಜಾಸ್ತಿ ದಿನ. ಇದಾಗಬಾರ್ದು. ಈ ಸತ್ಯ ತಿಳ್ಕೊಂಡ ಖುಷಿ ಪಡು. ಅಪ್ಪಂದು ಕ್ಯಾನ್ಸರ್ ಅಂದರೆ ಅವರ ವೈಯಕ್ತಿಕವಾದ ವಿಷಯ, ನೀನೇನು ಮಾಡೋಕ್ಕಾಗಲ್ಲ, ಹಣೆ ಬಲ ಸರಿ ಮಾಡೋಕ್ಕಾಗಲ್ಲ. ನೀನು ಕೆಲಸ ಏನೋ ಪ್ರಯತ್ನ ಮಾಡು, ಇದು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಅದೃಷ್ಟ ವಸಾತ್ ಒಳ್ಳೇದಾಗಲಿ. ಖಂಡಿತವಾಗ್ಲೂ. ವಿನೋದ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ವಿನೋದ್ ಅವರೇ. ನಮಸ್ಕಾರ ಮೇಡಮ್. ಯಾರು ಮಾತಾಡೋದು? ನಾನು ವಿನೋದ್ ಅವರ ಅಮ್ಮ ಮಾತಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಹೆಸರು ಹೇಳಿ. ಮಂಗಳ. ಓಕೆ, ಮಂಗಳ ಅವರು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಬಗ್ಗೆ ಕೇಳಬೇಕಾಗಿತ್ತು. ವಿನೋದ್ ಅವ್ರ ಬಗ್ಗೆ? ಹೌದು. ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ ಅವರೇ. ನಾರಾಯಣ, ಹೇಳಿಮ್ಮ. ಎಷ್ಟು ವಯಸ್ಸು ಮಗನಿಗೆ? ಅವನಿಗೆ 24. ಏನಾಗಬೇಕಿತ್ತು?
ಅವನ ಆರೋಗ್ಯ ಚೆನ್ನಾಗಿಲ್ಲ. ನಿಮ್ಗೆ 2 ತಿಂಗಳಲ್ಲಿ ನಾನು ಕಾಲ್ ಮಾಡಿ ನಿಮ್ ಸಿಕ್ಕಿ ಮಾತಾಡಿದೀನಿ. ಹಾಂ, ತಿರುಪತಿಗೆ ಹೋಗ್ ಬನ್ನಿ ಅಂತ ಹೇಳಿ ಕಾಲ್ ಮಾಡಿ ಅಂತ ಹೇಳಿದ್ರಿ. ಹೋಗಿದ್ರಾ? ತಿರುಪತಿಗೆ ಹೋಗ್ ಬಂದ್ವಿ. ಹೇಗನ್ನಿಸ್ತು? ಚೆನ್ನಾಗ್ ಅನಿಸ್ತು. ಅಲ್ಲಲ್ಲ, ಚೆನ್ನಾಗಿ ಅನ್ನಿಸ್ತು ಅಂದರೆ ಹೋಗಿ ಬಂದಕ್ಕೆ ಏನೋ ಒಂದು ಒಳ್ಳೇದಾಗ್ಬೋದು ಅಂತ ನಂಬಿಕೆ ಬಂತಾ ಅಂತ. ಅಂದ್ರೆ ಸ್ವಲ್ಪ ಸಮಾಧಾನವಾಗಿದೆ ಮನ್ಸು. ಸಾಕಲ್ವಾ ಅದೇ? ಅಷ್ಟೇ ಸಾಕಾಗಲ್ಲ. ತುಂಬಾ ಕಷ್ಟದಲ್ಲಿದ್ದೀವಿ. ಯಾವ ಕಷ್ಟ? ಆರೋಗ್ಯದಲ್ಲ, ದುಡ್ಡಲ್ಲ? ಆರೋಗ್ಯ, ದುಡ್ಡು, ಮನೇಲಿ ತುಂಬಾನೇ ಕಷ್ಟ, ಸಾಲ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಮಗುವಿಗೆ ಎಷ್ಟು ವಯಸ್ಸು ಹೇಳಿದ್ರಿ ನೀವು ನಿಮ್ಮ ಮಗನಿಗೆ? 24. ಇವನು ಹುಟ್ಟಿದ ಮೇಲೆ ನಿಮ್ಮ ಅಪ್ಪನ ಮನೆ ನಿಮ್ಮ ಗಂಡನ ಮನೆ ಎರಡನ್ನೂ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ. ಹೌದು, ಎರಡೂ ಕಷ್ಟನೇ. ಕಷ್ಟ ಅಲ್ಲಮ್ಮ, ಹೇಳ್ತೀನಿ ಕೇಳಿಸ್ಕೊತಾಯಿ, ಅರ್ಜೆಂಟ್ ಯಾಕೆ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮ, ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮ, ನಿಮ್ಮ ಅತ್ತೆ ಮಾವ, ಇದರಲ್ಲಿ ಯಾವುದು ಡ್ಯಾಮೇಜ್ ಆಗಿ ಡಮಾರ್ ತೊಂದರೆ ಸಮಸ್ಯೆ ಯಾವ್ದು ಗುರುತಿಸ್ದೆ ಮನೆಯಲ್ಲಿ? ನಮ್ಮ ತಂದೆ. ಈಗ ಯೋಚನೆ ಮಾಡು. ಅಲ್ಲಮ್ಮ, ಈ ಮಗ ಹುಟ್ಟಿ ಅವ್ರು ಸತ್ರು ಅಂತಕ್ಕಂಥದ್ದು ನೇರವಾಗಿ ಹೇಳ್ತೀನಿ. ಈ ಒಂದು ರೋಹಿಣಿ ನಕ್ಷತ್ರ ಮಗು ಹುಟ್ಟಿದ್ರೆ ನೆಮ್ಮದಿ ಇಲ್ಲದ ಕುಟುಂಬ, ಆಧಾರವಿಲ್ಲದ ಕುಟುಂಬ, ಅಲೆಮಾರಿಗಳ ಕುಟುಂಬ, ಜೀವನ ಪರ್ಯಂತ ದರಿದ್ರವನ್ನು ಅನುಭವಿಸುವ ಕುಟುಂಬ, ದಾಂಪತ್ಯದನ್ನು ಕ್ವಾಲಿಟಿ ಇಲ್ಲದೇ ಇರತಕ್ಕಂಥ ಕುಟುಂಬ, ಯಾವ ಗಂಡ ಹೆಂಡತಿನೂ ಚೆನ್ನಾಗಿಲ್ಲದೆ ಇರತಕ್ಕಂತಹ ಒಂದು ಕುಟುಂಬದಲ್ಲಿ ಹುಟ್ಟುತ್ತೆ ಮನೋರೋಗದ ನಕ್ಷತ್ರ ರೋಹಿಣಿ. ಕಷ್ಟ ಬರದೆ ಕಷ್ಟ ಎಲ್ಲೂ ಇಲ್ಲಮ್ಮ. ಈ ಬಡತನ ಅಂತಾರೆ ಇದನ್ನ. ಬಡತನ ಯಾಕೆ ಬರುತ್ತೆ ನಮಗೆ ಗೊತ್ತಿಲ್ಲ, ನಮ್ಮ ಬೇಜವಾಬ್ದಾರಿ. ಯಾರಿಗೆ ಬಡತನ ಬರುತ್ತೆ? ನಮ್ಮ ಬೇಜವಾಬ್ದಾರಿ, ಸೋಮಾರಿತನ. ಕಷ್ಟ ಯಾರಿಗೂ ಬರುತ್ತೆ? ನಮ್ಮನ್ನು ನಾವು ತಿಳ್ಕೊಳ್ದಿರೋರು ಕಷ್ಟ ಬರುತ್ತೆ. ಈ ಥರ ಹೇಳ್ಕೊಂಡೆ, ಸುಳ್ಳು ಹೇಳ್ಕೊಂಡೆ ಜೀವನದಲ್ಲಿ ದೇವ್ರ ಮೇಲೆ ಭಾರ ಹಾಕಿ ಶಾಪ ಅನುಭವಿಸಿ ದಟ್ಟ ದರಿದ್ರಾಗಿ ಬದುಕ್ತಾ ಇದ್ದೀರಿ. ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ. ಕೆಟ್ಟ ರೋಗ ಇದು, ಕೆಟ್ಟ ಮನೋರೋಗ. ಕಷ್ಟ ಯಾಕೆ ಬರುತ್ತೆ ಮನುಷ್ಯನಿಗೆ? ನಂಬರ್ 1 ತಿಳ್ಕೊಬೇಕು. ಹೌದು ಸರ್. ಯಾಕೆ ಪ್ರಯತ್ನ ಮಾಡಲಿಲ್ಲ? ಸುಮ್ಮನೆ ಮಗನ ಬೆಳೆಸ್ಬಿಟ್ರೆ ಹೆಂಗ್ ಅರ್ಥ ಇದು? ತಿರುಪತಿಗೆ ಅದು ಏನು ಗೊತ್ತಿಲ್ಲ ನಮ್ಗೆ. ಇವಾಗ ನಿಮ್ಮ 4-5 ತಿಂಗಳಿಂದ ನಿಮ್ ಚಾನಲ್ ನೋಡಿದ್ಮೇಲೆ ನನಗೆ ಇದು ತಿಳ್ಕೋಬೇಕು ಅಂತ ಜ್ಞಾನ ಬಂದಿರೋದು. ತುಂಬಾ ಒಳ್ಳೇದು. ಅಷ್ಟು ಜ್ಞಾನ ಬಂದಿದ್ದೀರಾ, ತುಂಬ ದೇವ್ರು ಒಳ್ಳೆ. ನೋಡಿ, ಈಗ ತಿರುಪತಿಗೆ ಹೋಗಿ ಬಂದ್ರಿ, ಕಾರಣ ಇಲ್ಲದೆ ಖುಷಿ ಆಯ್ತು. ಈಗ ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ, 2 ಸಲ ಮಾತಾಡಿದ್ದೀರಾ. ಇದನ್ನೇ ಕೆಟ್ಟ ಅಭ್ಯಾಸ ಇಟ್ಕೋಬೇಡಿ. ಬರೀ ಕೇಳೋದೇ ಅಲ್ಲ, ಪುಸ್ತಕ ಓದೋದೇ ಅಲ್ಲ, ಯಾರೋ ಹೇಳೋದು ಬರ್ಕೊಳ್ಳೋದೇ ಅಲ್ಲ. ನಿಮ್ಮ ಪ್ರಯತ್ನಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ಪದೇ ಪದೇ ಫೋನ್ ಮಾಡೋದೇ ಆಗಲಿ ಕೇಳೋದೇ ಆಗಲಿ ಚೆನ್ನಾಗಿರಲ್ಲ. ನೀವು ಆದಷ್ಟು ಕುಟುಂಬ ಒಂದು ನಿಮಿಷ. ಈಗ ನಿಮ್ಮ ಕುಟುಂಬ ಸಮೇತವಾಗಿ, ನಿಮ್ಮ ಮಗನ ಸಮೇತವಾಗಿ ಕೂತ್ಕೊಂಡು ಸತ್ಯ ತಿಳ್ಕೊಳ್ಳಿ. ಅದಕ್ಕೆ ಶ್ರೀನಿವಾಸರ ಹತ್ರ ಹೋಗಿ ಬಂದಿದ್ದೀರಾ. ಪ್ರಯತ್ನ ಪಟ್ಟರೆ ಆಗತ್ತೆ, ಇನ್ನೆಲ್ಲೂ ಏನು ಹೋಗಬೇಕಾಗಿಲ್ಲ. ಆದರೂ ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿ, ತುಳಸಿ ಅರ್ಚನೆ ಮಾಡಿ, ದಾರಿ ತೋರಿಸಪ್ಪ ಅಂತ ಅನುಕೂಲ ಆಗಬಹುದು. ಆದರೆ ತಿಳ್ಕೊಳ್ಳಿ, ಯಾವುದೂ ಸುರಕ್ಷಿತವಾಗಿ ನಡೆಯಲ್ಲ. ಕಟ್ಟಾಗತ್ತೆ, ಮುಂದೆ ನೋಡೋಣ ಅನ್ಸುತ್ತೆ, ದುಡ್ಡು ಸಿಗಲ್ಲ, ಇವೆಲ್ಲ ನಡೆಯುತ್ತೆ. ಎಲ್ಲ ಸೈಡ್ಗೆ ಹಾಕಿ ಚಾಲೆಂಜ್ ಮಾಡಿ ಬದುಕಕ್ಕೆ ಪ್ರಯತ್ನ ಮಾಡಿ. ಚಾಲೆಂಜಾಗಿ ಭಗವಂತ ಎಲ್ಲವನ್ನು ದಾರಿ ತೋರಿಸ್ತಾರೆ. ಒಳ್ಳೆಯದಾಗಲಿ. ಇನ್ನು ನೀವು ಗುರುಜಿಯವರನ್ನು ಸಂಪರ್ಕ ಮಾಡಬೇಕು ಅಂದರೆ ಇಷ್ಟೇ. ವೀಕ್ಷಕರು ಹಲವಾರು ಮಂದಿ ಕೇಳ್ತಾನೆ ಇದ್ದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ, ಅದಕ್ಕೆ ಕರೆ ಮಾಡಿದ್ರೆ ಸಾಕು. ಗುರುಜಿಯವರ ಸಂಪರ್ಕ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಸಹಜವಾಗಿ ಕಾಲ್ನ ಮೂಲಕವೇ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಜಿ, ನಾವು ಹೆಸರಿನ ವಿಚಾರಕ್ಕೆ ಬರೋದಾದರೆ, ಹೆಸರಲ್ಲೇ ಕನ್ನಡ ಅಂತ, ಇದು ಹೆಂಗೆ ಅಂತ ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ. ಯಾಕೆಂದರೆ ಕನ್ನಡದ ಹೆಸರೇ ಇಟ್ಟಿದ್ದೀವಿ ನಾವು. ನಮ್ಗೆ ಅಪ್ಯಾಯಮಾನ ಅನ್ನುವಂಥ ಹೆಸರನ್ನೇ ಇಟ್ಟಿದ್ದೀವಿ. ಅದರಲ್ಲಿ ವಿಶೇಷ ಅರ್ಥ ಇರುವಂಥ ಹೆಸರನ್ನೇ ನಾವು ಇಟ್ಟಿರ್ತೀವಿ. ಅದರಲ್ಲಿ ಕನ್ನಡ ಅಂತ, ಕನ್ನಡದ ಹೆಸರಲ್ಲಿ ಕನ್ನಡ ಅಂದರೆ ಒಂದು ವಿಷಯ ಏನಕ್ಕೆ ಅಂದರೆ, ಅಚ್ಚ ಕನ್ನಡದಲ್ಲೇ ಹೆಸರಿಡಬೇಕು ಅಂತಕ್ಕಂಥ ವಿಷಯ ಏನಕ್ಕೆ ಅಂತಂದರೆ, ಕನ್ನಡ ಅಂತಕ್ಕಂಥದ್ದು ಭಾಷೆಯನ್ನು ನಾವು ಒಂದು ಪದವನ್ನು 3-4 ರೀತಿಯಲ್ಲಿ ಬಳಸ್ಬೋದು. ಒಂದು ಪದವನ್ನು 3-4 ರೀತಿಯಲ್ಲಿ ಬಳಸ್ಬೋದು. ಈಗ ಉದಾಹರಣೆ, ಅಳಿಯ, ಮಗಳ ಗಂಡ. ಕನ್ನಡದಲ್ಲಿ ಸಿಗುವಷ್ಟು ಪದಗಳು ಬೇರೆ ಭಾಷೆ ಸಿಗಲ್ಲ ಅಂತಕ್ಕಂಥ ಒಂದು ಸತ್ಯ. ಎರಡನೇದು, ನಾವು ಹುಟ್ಟಿರ್ತಕ್ಕಂತಹ ಭೂಮಿ, ಈ ಭೂಮಿಗೆ ನಾವು ನಮ್ಮ ಕೃತಜ್ಞತೆ ಏನು, ಇದನ್ನು ಮೊದಲು ತಿಳ್ಕೋಬೇಕು. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಪ್ರೀತಿಗೂ ಲವ್ಗೂ ಎಷ್ಟು ವ್ಯತ್ಯಾಸ ಅಂತ. ಲವ್ ಅಂತಕ್ಕಂಥದ್ದಕ್ಕೆ ಉಚ್ಚಾರಣೆಗೂ ಕ್ಲಾರಿಟಿ ಬರಲ್ಲ, ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿರಲ್ಲ. ಅಲ್ಲಿ ಲವ್ ಮಾಡೋರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಮಾತೃಭಾಷೆಯಲ್ಲಿದ್ದರೆ ಸೂಕ್ತ ಅಂತ ನೀವು. ಅದಕ್ಕೋಸ್ಕರವಾಗಿ ಅದಕ್ಕೊಂದು ಅರ್ಥ ಇರುತ್ತೆ. ಏನು, ದೀರ್ಘನೇ ಬರಬೇಕು, ಸೊನ್ನೆ ಬರಬಾರ್ದು. ಕೊನೆಯ ಅಕ್ಷರದಲ್ಲಿ ಇರ್ತಕ್ಕಂಥದ್ದು
ಪೂರ್ಣ ಪ್ರಾಣದಲ್ಲಿ ನಿಲ್ಲಬೇಕದು, ಅಲ್ಪ ಪ್ರಾಣದಲ್ಲಿ ನಿಲ್ಲಬಾರ್ದು. ಮಹಾಪ್ರಾಣ ಅಲ್ಪ ಪ್ರಾಣ ಏನಿದೆ ಅದು ಇವಾಗ ಮೋದಿ ನಿಂತ್ಕೊಳ್ಳುತ್ತೆ, ರಾಹುಲ್ ನಿಂತ್ಕೊಳ್ಳಲ್ಲ. ಇಷ್ಟೇ ಉದಾಹರಣೆ. ಈಗ ನಾವು ರಾಜಕೀಯದ ಬಗ್ಗೆ ಮಾತಾಡೋ ಪ್ರಶ್ನೆ ಅಲ್ಲ. ಯಾಕೆ ಕೈ ತಪ್ಪಲೆ ತಡ್ತಾರೆ, ಯಾಕೆ ಮಾತು ಕೇಳಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಆ ಹೆಸರಲ್ಲಿ ಆ ತಾಕತ್ತಿರುತ್ತೆ. ಅಮ್ಮ, ನಮ್ಮ ಭಾರತ ದೇಶದ ವಿಚಾರದಲ್ಲಿ ಭಾರತ ಮಾತೆ ಅಂತ ನಾವು ಹೇಳ್ಬೋದು, ಅಮೆರಿಕ ಮಾತೆ ಅಂತ ಹೇಳಕ್ಕಾಗಲ್ಲ, ಇಂಗ್ಲೆಂಡ್ ಮಾತೆ ಅಂತ ಹೇಳಕ್ಕಾಗಲ್ಲ. ಹೌದಲ್ಲ? ಎಂತ ಅದ್ಭುತವಾದ ದೇಶದಲ್ಲಿ ಹುಟ್ಟಿದೀವಿ ನಾವು. ಆದರೂ ನಮ್ಮ ಕಿತ್ತೋದ ಹೆಸರುಗಳನ್ನ ಇಡೋದಂತೂ ಬಿಟ್ಟಿಲ್ಲ, ಮಕ್ಕಳನ್ನ ಜೀವನ ಹಾಳು ಮಾಡೋದಂತೂ ಬಿಟ್ಟಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ವಿಷಯ ಇಷ್ಟೇ, ನಾವು ಒಂದೊಂದು ಭಾಗವನ್ನು ಗುರುತಿಸ್ಬೇಕು. ಯಾವುದೋ ಒಂದು ತಪ್ಪಲ್ಲಿರುತ್ತೆ. ನಾವು ಮನೆ ಕಟ್ಟೋದ್ರಿಂದ ತಪ್ಪಾಗಿದೆ, ಅದೊಂದು ಭಾಗ ಇರ್ಬೋದು. ಬಟ್ ಅದು ಏನು ಸಂಖ್ಯೆ ಏನಾದರೂ ಒಂದು ಚಿಹ್ನೆಗಳಲ್ಲಿ ಗೊತ್ತಾಗ್ತಿರುತ್ತಾ, ಏನಾದರೂ ವ್ಯತ್ಯಾಸ ಆಗ್ತಿದೆ ಅಂತ? ಇದು ಹೆಸರು ಬಲದಿಂದನೇ ಪ್ರಾಬ್ಲಮ್ ಆಗಿದೆ ಅನ್ನೋದು. ಜೊತೆಗೆ ನಾನು ಅವಾಗಲೇ ಹೇಳಿದ್ದೀನಿ, ದೇಹವನ್ನು ನೋಡಿ ಹೆಸರಿಡ್ತಕ್ಕಂಥದ್ದೇ ನಮ್ಮ ದೊಡ್ಡ ಸಮಸ್ಯೆ ಆಗಿರೋದು. ಆಮೇಲೆ ಅವರ ಆಸೆ, ಅಭಿಲಾಷೆ, ನನ್ನ ಮಗನಿಗೆ ಹೆಣ್ಣಾದ್ರೆ ಈ ಹೆಸರಿಡಬೇಕು, ಗಂಡಾದ್ರೆ ಈ ಹೆಸರಿಡಬೇಕು, ಬರ್ಕೊಂಡ್ಬಿಡ್ಬಿಡ್ತಾರೆ. ಇದು ಮಕ್ಕಳ ಮೇಲೆ ಹಾಕ್ತಾ ಇರ್ತಕ್ಕಂಥ ಒಂದು ದುಬಾರಿಯಾದ ಜೀವನವನ್ನ ತಲೆ ಮೇಲೆ ಹಾಕ್ಬಿಡ್ತಾರೆ. ಈ ಹುಟ್ಟಿದ ಸಮಯ ಇಟ್ಕೊಂಡ್ಬಿಟ್ಟು ಲಾಲಿ ಲೇಲೋ ಬಂದ್ಬಿಡ್ತು, ಚಾಚಾ ಚೀಚೋ ಬಂದ್ಬಿಡ್ತು, ಅದರೊಳಗೆ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಮ್ಮ. ಇದೊಂಥರ ತಮಾಷೆಯಾಗೂ ಇದೆ, ತಿಳ್ಕೊಳ್ಳುವಂಥ ವಿಚಾರನೂ ಇದೆ. ಏನು ಅಂದರೆ, ಒಂದು ಮಗು ಜನನವಾಗುವುದಕ್ಕೆ ಒಂದೇ ದಿನ ಊಟ ಮಾಡಿದ್ರಲ್ಲೇ ಉತ್ಪತ್ತಿಯಾಗಿರುವಂಥ ಹಣ್ಣು ಮಗು ಉತ್ಪತ್ತಿ ಆಗಲ್ಲ. ಒಂದಿನದ ಊಟದಲ್ಲೇ ಹಣ್ಣು ಉತ್ಪತ್ತಿ ಆಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ದಿನದಲ್ಲಿ ಬೈಕೊಂಡು ಬೇಜಾರು ಮಾಡ್ಕೊಂಡು ನಿಂತ್ಕೊಂಡು ಅರ್ಧ ರಾತ್ರಿಯಲ್ಲೋ ತಿಂದಿರ್ತಾನೆ ಅಂತ ಇಟ್ಕೊಳ್ಳೋಣ. ಅದರಿಂದ ಉತ್ಪತ್ತಿಯಾಗುವಂತಹ ಸಾವಿರಾರು ವೀರ್ಯಾಣುನಲ್ಲಿ ಒಂದು ಮಾತ್ರ ಪ್ರವೇಶ ಆಗತ್ತೆ, ಗೊತ್ತಿರೋ ವಿಷಯನೇ. ಆ ಒಂದು ಯಾವುದು ಅಲ್ಲಿಲ್ಲ, ನಮ್ದು ಅಲ್ಲಿ ಫೇಲು. ನಿಜವಾದ ಮಗುವಿನ ನಕ್ಷತ್ರ ಇರ್ತಕ್ಕಂಥದ್ದು ಗರ್ಭ ಪ್ರವೇಶ ಮಾಡಿದ ದಿನವನ್ನ ಮಾತ್ರ ತಗೊಂಡಾಗ ಆ ಮಗು ಸತ್ಯ. ನಾವು ಅದನ್ನ ಬಿಟ್ಟು ಜೀವನದಲ್ಲಿ ಬದುಕಿ ಹೋಗ್ಬಿಟ್ಟಿದೀವಿ ಮುಂದಕ್ಕೆ. ಹುಟ್ಟಿದ ಸಮಯ ಅಂದ್ರೆ ಈಗ ನಾವು ತಗೋಬೇಕು, ಅದು ಸುಳ್ಳದು. ಮಗು ಹುಟ್ಟಿದ ಮೇಲೆ ನಕ್ಷತ್ರ ಹೆಸರು ಸುಳ್ಳು ಸುಳ್ಳು ಸುಳ್ಳು. ಮಗುಗೂ ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಸೀಸರಿನ್ ಕೇಸ್ ಜಾಸ್ತಿ ಇದೆ. ಎಲ್ಲಿಂದ ತರ್ತೀರಾ ಮಗು ಹೆಸರನ್ನ? ಆ ಸೀಸರಿನ್ ನೀವು ಮಾಡಿಸಿರೋದು, ಆಮೇಲೆ ಅದನ್ನ ಕದ್ದು ತಗೊಂಡಿರೋದು. ಏನಕ್ಕೆ ಕದ್ದು ತಗೊಂಡಿರೋದು? ಬಾಕ್ಸಲ್ಲಿ ಎತ್ಕೊಂಡಿರ್ತಾನೆ. ತಾಯಿ ಜನನವಾಗ್ತಕ್ಕಂಥ ರೀತಿಯಲ್ಲಾದಾಗ ಆ ತಾಯಿ ಇನ್ನೊಂದು ಜನ್ಮ ಎತ್ತದಷ್ಟು ಪುಣ್ಯ ಬರುತ್ತೆ. ಕೆಲವರು ಈ ಹುಟ್ಟಿದ ಸಮಯಕ್ಕೂ ಗುರುಜಿ ಹೊಕ್ಕಳು ಬಳ್ಳಿ ಕಟ್ ಮಾಡಿದ ಸಮಯ ಅನ್ಕೋತಾರೆ, ತಲೆ ಹೊರಗಡೆ ಬಂದ ಸಮಯ ಅನ್ಕೋತಾರೆ. ವಿಚಾರಕ್ಕೆ ಹೋಗ್ಬಿಟ್ರೆ ಏನೇನು ಹೇಳ್ತೀಯ, ಅದು ಸೌಂಡ್ ಬಂದಾಗ ತಗೋತಾರೆ. ಹೌದು, ತಂದು ತೊಟ್ಲಿಗೆ ಹಾಕಿದಾಗ ನೋಡ್ತಾರೆ. ಒಂದೊಂದಲ್ಲ, ಇದೇನಾಗತ್ತೆ ಅವ್ರವ್ರ ಕರ್ಮಾನುಸಾರ ಅಂತ ಹೇಳ್ಬೋದು ಅಷ್ಟೇ ಹೊರತು ಒಂದಂತೂ ಸತ್ಯ, ನಾವು ಸಂತಾನವನ್ನ ಪಡೆಯುವುದಕ್ಕೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಸೋತಿದ್ದೀವಿ. ಇದು ಎಲ್ಲೂ ಶಾಲಾ ಕಾಲೇಜ್ ಇನ್ನೂ ನಮ್ಮ ಭಾರತ ದೇಶದಲ್ಲ, ವಿಶ್ವದಲ್ಲಿ ಎಲ್ಲೂ ಇನ್ನೂ ಓಪನ್ ಆಗಿಲ್ಲ. ಸತ್ಸಂತಾನಕ್ಕೆ ಗರ್ಭ ಸಂಸ್ಕಾರ ಪ್ರಕ್ರಿಯೆಗಳು ಅಂತಿದಾವ ಹಂಗಾದ್ರೆ? ಅಂದ್ರೆ ವಿಚಾರ ಇಷ್ಟೇ, ಸತ್ಸಂತಾನ. ನಾವು ಮದುವೆ ಏನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಅರ್ಥ ಏನು? ಮದುವೆ ಏನಕ್ಕೆ ಮಾಡ್ಕೋಬೇಕು? ನಾವ್ ಏನಕ್ಕೆ ಮಾಡ್ಕೋಬೇಕು ಅಂದ್ರೆ, ಒಬ್ಬ ಫ್ರೆಂಡ್ ಬೇಕು ಮಾಡ್ಕೋತಾ ಇದ್ದೀನಿ, ಅಥವಾ ನನಗೊಂದು ಸೆಕ್ಯೂರಿಟಿ ಬೇಕು ಮಾಡ್ಕೋತಾ ಇದ್ದೀನಿ. ದಡ್ತನದ ಮಾತಿದು. ಉತ್ತಮ ಸಂತಾನಕ್ಕಾಗಿ ದಾಂಪತ್ಯವನ್ನ ನಾವು ಜೋಡಿ ಮಾಡೋದು. ನಿಜ ನಿಜ. ಹೌದಾ? ಆ ಜೋಡಿ ಮಾಡೋದ್ರಲ್ಲೂ ಸೋತು ಬಿಟ್ಟಿದೀವಿ ನಾವು. ಏನು, ಗಂಡು ಹೆಣ್ಣು ಜೋಡಿ ಮಾಡೋದ್ರಲ್ಲೇ ಸೋತಿದೀವಿ. ಏನ್ ಸೋತಿದೀವಿ? ಒಬ್ರ ಆರೋಗ್ಯ ಚೆನ್ನಾಗಿದ್ರೆ ಇನ್ನೊಬ್ರ ಆರೋಗ್ಯ ಚೆನ್ನಾಗಿಲ್ಲ. ಈಗ ಅವ್ರಿಗೆ ಮಗುಗೆ ಫಿಟ್ ಪರ್ಸನ್ ಅಲ್ಲ, ಅವರು ಮಗು ಮಾಡ್ಕೊಳ್ಳೋಕೆ ಫಿಟ್ ಅಲ್ಲ ಅವರು. ಈಗ ಅಂಥವ್ರು ಮಗು ಆಗತ್ತೆ ಅಂದ್ರೆ ಅದು ಅನಾರೋಗ್ಯದ ಮಗುನೇ ಬರೋದು. ಈಗ ಆ ಮಗು ಅನಾರೋಗ್ಯದ ಮಗು ಅಂತ ನೀವು ಗುರ್ತಿಸೂ ಇಲ್ಲ. ಹೌದಾ? ಗುರುತಿಸ್ಬೇಕಾ, ಹೆಸರಿಡ್ಬೇಕಾ? ಅದಕ್ಕೆ ಏನ್ ಹೇಳುತ್ತೆ ಅಂದ್ರೆ, ಧಾರ್ಮಿಕವಾದ ವಿಚಾರಕ್ಕೆ ಹೋದ್ರೆ, ಒಂದು ಮಗುವಿಗೆ ನಾಮಕರಣ ಅಂತ ಮಾಡೋದಾದ್ರೆ ಅದಕ್ಕೆ ಐಡೆಂಟಿ ಯಾವಾಗ ಮಾಡಬೇಕು? ಸರಿಯಾದ ನಾಮಕರಣ ಅಂದ್ರೆ, ಮೂಕ ಮಗುವಿಗೆ ನಾಮಕರಣ ಮಾಡ್ತಿರ್ತಕ್ಕಂಥ ಯಾವ ಪುರುಷಾರ್ಥಕ್ರಿ ಈ ಜೀವನ ನಮ್ದು? ಆ ಮಗು ಮಾತು ಬರಲ್ಲ, ಆ ಮಗು ತಾನೇ ಅದು. ಅದಕ್ಕೆ ನಾಮಕರಣ ಮಾಡೋದು ತಲೆ ಮೇಲೆ ಹೇರ್ತಿರಲ್ಲ, ಸರಿನಾ? ಇದು 5 ವರ್ಷದವರೆಗೂ ನಾಮಕರಣ ಇಲ್ಲ. ಮಾಸನಾಮವನ್ನು ಕೊಟ್ಟು ಮಗುವಿಗೆ ಸ್ಟೇ ಹೋಲ್ಡಿಂಗ್ ಅಲ್ಲಿ ನಿಲ್ಲಿಸಬೇಕು. ಮಾಸನಾಮ ಕೊಡಬೇಕು. ಆ ತಿಂಗಳಲ್ಲಿ ಯಾವ್ದು ಮಾಸನಾಮ ಬರೋದು ಅದನ್ನ ಕೊಡಬೇಕು. ಸ್ಕೂಲ್ಗೂ ಕೊಡ್ಬೋದು ಅದನ್ನ. ಯಾವುದೇ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ 2 ಹೆಸರು ಇರಲೇಬೇಕು. ಒಂದೇ ಹೆಸರನ್ನ ಹೋಗ್ಬಾರ್ದು. ಆ 2ನ್ನ ನಾವು ಆಸ್ತಿ ಕೊಟ್ಬಿಡ್ಬೇಕು ಅವನಿಗೆ. ಯಾವ್ದು ಬೇಕು ಆರಿಸ್ಕೊ ನೀನು. ನಾಳೆ ಅವನ ಅಪ್ಪ ಅಮ್ಮನ ಬೈಬಾರ್ದು, ಏನ್ ಕಿತ್ತೋದು ನಮ್ಮ ಅಪ್ಪ ಅಮ್ಮ, ಎಂತ ಹೆಸರು ಇಟ್ಕೊಟ್ರು, ಎಂತೆಂಥ ಹೆಸರಿತ್ತು, 2 ಆಪ್ಷನ್ ಕೊಟ್ಬಿಡೋಣ. ಹೌದಲ್ಲ?
ಗಾಡಿಗೆ ಒಂದು ಎಕ್ಸ್ಟ್ರಾ ಟೈರ್ ಇಟ್ಕೊಂಡೇ ಇರ್ತೀವಿ ಪಂಚರ್ ಆದ್ರೆ ಬೇಕು ಅಂತ. ಹೌದು. ಅಂಥದ್ರಲ್ಲಿ ನಾವು ನಮ್ಮ ಮಗುಗೆ ಒಂದು 2 ಅಕ್ಷರವನ್ನು ಸೇರಿಸಿ ಒಂದು ನಾಮಾಂಕಿತವನ್ನು ನಾವು ಅಡ್ವಾನ್ಸ್ ಆಗಿ ಯಾಕೆ ಕೊಡಬಾರ್ದು? ನಾವು ಅಲ್ಲೂ ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಮಗುವಿನ ಮಾತಿನ ಶೈಲಿಯನ್ನು ಗಮನಿಸಬೇಕು, ಮಗುವಿನ ಅಭ್ಯಾಸವನ್ನು ಗಮನಿಸಬೇಕು, ಮಗುವಿನ ದೇಹ ಚಲನೆಯನ್ನು ಗಮನಿಸಬೇಕು, ಮಗುವಿನ ದಿನಚರಿಯನ್ನು ಗಮನಿಸಬೇಕು. ಇದಿಷ್ಟು ಗಮನಿಸಿದ ಮೇಲೆ ಯಾವುದು ವೀಕ್ ಇದೆ ಅದನ್ನು ರಿಪೇರಿ ಮಾಡಿ ನಾಮಕರಣ ಮಾಡಬೇಕಾ, ಮಗು ಹೇಗಿರುತ್ತೋ ಹಾಗೆ ನಾಮಕರಣ ಮಾಡಬೇಕು. ಇಷ್ಟರ ಮಟ್ಟಕ್ಕೆ ಸರಿ ಇದು. ವೈಜ್ಞಾನಿಕವಾರೋ ಬನ್ನಿ, ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಮಾತು ಬರಬಹುದು, ಹಾಗೆ ಹೆಂಗೆ ಕಂಡುಹಿಡಿಯೋದು? ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ? ಕಂಡುಹಿಡಿಯಬಹುದು. ಯಾಕೆ ಅಂದರೆ ಆ ಮಗುವಿನ ಆರೋಗ್ಯ ಸ್ಥಿತಿಯನ್ನು ಯಾರು ಗಮನಿಸ್ತಾರೋ ಆ ಮಗು ಕನ್ಸೀವ್ ಆಗಿರ್ತಕ್ಕಂಥ ಸ್ಥಳ ಯಾವುದು, ಯಾವ ಊರಲ್ಲಿ ಕನ್ಸೀವ್ ಆಗಿದೆ. ಎಲ್ಲೋ ಹುಬ್ಬಳ್ಳಿಯಲ್ಲಿ ಮಗುವನ್ನ ಮಾಡ್ಕೊಳ್ಳೋದು, ಕನ್ಸೀವ್ ಆಗೋದು ಹುಬ್ಬಳ್ಳಿಯಲ್ಲಿ, ಡೆಲಿವರಿ ಆಗೋದು ಬೆಂಗಳೂರಲ್ಲಿ, ಮೈಸೂರಲ್ಲಿ ಶಾಸ್ತ್ರ ಕೇಳೋದು. ಇಲ್ಲಿಂದೆಲ್ಲಮ್ಮ ಯಾವುದಕ್ಕೂ ಆಧಾರನೇ ನಮ್ಮಲ್ಲಿ ಬರೀ ಸುಳ್ಳು ವಿಚಾರನೇ ಹೋಗ್ತಾ ಇದೆ. ಎಂಗೇಜ್ಮೆಂಟು ಒಂದು ಕಡೆ ಕೇಳೋದು, ಮದುವೆ ಆಗೋದು ಇನ್ನೊಂದು ಕಡೆ ಕೇಳೋದು, ಮಾಂಗಲ್ಯ ಕಡಿಸಿ ಇನ್ನೊಂದು ಪ್ರಯತ್ನ ಹತ್ರ ಹೋಗೋದು. ಇತ್ತನ್ನು ನಮ್ಮ ಜನ ಮಾಡ್ತಾ ಇರೋದು. ಯಾವುದು ನಿಖರವಾಗಿ ಇಲ್ಲವೇ ಇಲ್ಲ. ಈಗೊಂದು ಮಗು ಜನನ ಆಯಿತು ಗುರುಜಿ, 5 ವರ್ಷ ಆಯಿತು, ಅವನ ಆರೋಗ್ಯ ಬಹಳ ಚೆನ್ನಾಗಿದೆ, ಚಟುವಟಿಕೆಯಿಂದಿದ್ದಾನೆ, ಈ ಥರದೊಂದು ನಮಗೊಂದು ಔಟ್ಪುಟ್ ಸಿಕ್ತಪ್ಪ, ಯಾವ ಥರ ಹೆಸರಿಡಬೇಕು? ಒಂದು ನಿಮಿಷ ಹಾಕೊಳ್ಳಿ. ಯಾವುದೂ ನಿಮಗೆ ಮಾಹಿತಿ ಮಗುವಿಂದ ಸಿಗಲ್ಲ. ಯಾಕೆ? ನಾವು ಮಾಡ್ತಾ ಇರ್ತಕ್ಕಂಥ ಊಟ ನಿಜವಾಗಲೂ ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲಿ ಯಾವ್ದಾರು ತಗೊಳ್ಳಿ, ನಾವು ಮಾಡ್ತಾ ಇರೋ ಊಟ ಯಾವುದಕ್ಕನುಸಾರ ಊಟ ಮಾಡಬೇಕು ಅಂತ ಲೆಕ್ಕ ಹಾಕಿದ್ರೆ ನಾವು ಇನ್ನೂ ಅಲ್ಲಿವರೆಗೂ ಓಪನೇ ಆಗಿಲ್ಲಮ್ಮ. ರಸವನ್ನ ಮಾತ್ರ ಗುರುತಿಸಬೇಕು. ನಾವು ನವಗ್ರಹ ಪೂಜೆ ಮಾಡ್ತಾ ಇದ್ದೀವಿ, ಇದು ನಮ್ಮ ದೇಶದಲ್ಲಿ ಆಗಿರೋ ದೊಡ್ಡ ದುರಂತವೇ ಸರಿ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಮೇಯ್ನ್ ಇರ್ತಕ್ಕಂಥದ್ದು ಕಾರ್ಬನ್ನು, ಆಕ್ಸಿಜನ್ನು, ಹೈಡ್ರೋಜನ್, ಇದು ರಸ. ಅಂದರೆ ಊಟದಲ್ಲಿ ತಯಾರಾದಂಥ ರಸ. ಈ ರಸವೇ ಮಗುವಿನ ನರನಾಡಿಗಳಲ್ಲಿ ಚಲಿಸ್ತಕ್ಕಂಥ ಒಂದು ಶಕ್ತಿ, ನಮಗಾಗ್ಲಿ ಮಕ್ಕಳಿಗಾಗ್ಲಿ. ಹೌದಾ? ನರಮಂಡಲವನ್ನ ಗುರುತಿಸದೇ ಇರತಕ್ಕಂಥ ಊಟ ಮಾಡುವಂಥ ಗಂಡ ಹೆಂಡತಿಗೆ ಒಳ್ಳೆ ಮಗು ಹೆಂಗ್ ಬರುತ್ತೆ? ಹೋಗ್ಲಿ, ಆ ಮಗುಗಾರು ಕಂಡಿಡಿದೀರಾ ನೀವು? ಆ ಮಗು ದಿನಚರಿ ಚೆನ್ನಾಗಿದೆಯಾ ಕಂಡಿದ್ದೀರಾ? ಅದು ಮೈ ಮುರಿಯುತ್ತೆ, ಆಕಳಿಸುತ್ತೆ, ಬೇಜಾರು ಅನ್ನುತ್ತೆ, ಕರ್ಕೊಂಡು ಅದಿದ್ದು ಕೊಡಿಸ್ತೀರಾ. ಮಗುವಿಗೆ ಬೇಜಾರು ಯಾಕೆ ಬರಬೇಕು? ನೀವು ಮಾಡ್ಕೊಂಡು ಅನುಭವಿಸಿ, ನಿಮ್ಗೆ ಗೊತ್ತಿಲ್ಲ, ಬೇಜಾರು ಆಗತ್ತೆ, ಮೈ ನೋವು ಬರುತ್ತೆ. ಯಾರು ಬೆಡ್ಡಿಂದ ಮೈ ನೋವಿಲ್ಲದೆ, ಮೈ ತೂಕ ಇಲ್ಲದೆ ಯಾರು ಬೆಡ್ಡಿಂದ ಹೇಳಕ್ಕಾಗಲ್ಲ. ಅಂಥವ್ರು ಮಗು ಹೆಂಗ್ ಮಾಡ್ಕೋತೀರಾ ನೀವು? ನೀವು ರೆಡಿನೇ ಇಲ್ಲ ಮಗು ಮಾಡ್ಕೊಳಕ್ಕೆ. ಬೇಜಾರು ಮಗು ಮಾಡ್ಕೊತಾ ಇರೋದು, ಇದು ಹೇಳಂಗಿಲ್ಲ, ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಬೇಜಾರು ಕಳಿಯೋಕೆ ಮಗು ಮಾಡ್ಕೊತಾ ಇರೋದು. ನಿದ್ದೆ ಬರಲ್ಲ ಅಲ್ಲ, ಇನ್ನು ಇದಕ್ಕೆ ಮೀರಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಈ ಮನರಂಜನೆಗಾಗಿ ಮಗುವನ್ನು ಮಾಡ್ಕೊಂಡಿರ್ತಕ್ಕಂಥವ್ರೆ ತುಂಬ ಜಾಸ್ತಿ. ಆಮೇಲೆ ಇದ್ಯಾಕೆ ಹಿಂಗೆ ಸಣ್ಣ, ಇದ್ಯಾಕೆ ದುಮ್ಮ, ಇದ್ಯಾಕೆ ಹಿಂಗೆ ಸರಿ ಮಾತಾಡಲ್ಲ, ಇದ್ಯಾಕೆ ತಿಕ್ಲಾಡ್ದಂಗೆ ಆಡ್ತದೆ ಅಂದರೆ ನೀನು ನಡ್ಕೊಂಡಿರೋ ರೀತಿ ಅಷ್ಟು ಚಂದ. ಅಮ್ಮ, ಮದುವೆ ಮಾಡೋದಕ್ಕೆ ನೀವು 8:30 ಮುಹೂರ್ತ ಹೇಳೋ ಜನ, ನೆಕ್ಸ್ಟ್ ಜನರೇಷನ್ ಹುಟ್ಟುವಂಥ ಮಗು ಆಗುವಂಥದ್ದಕ್ಕೆ ಹೆಣ್ಣು ಗಂಡಿನ ಸೇರುವ ವಿಚಾರವನ್ನ ಯಾಕೆ ಹೇಳ್ತಾ ಇಲ್ಲ? ಅದು ಬಿಟ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ರು. ಯಾಕೆಂದ್ರೆ ಸಿನಿಮಾ ನೋಡಿರ್ತಾರಂತೆ, ಇವ್ರದೇ ಕಲ್ಪನೆ. ಅದಲ್ಲ, ಇಲ್ಲಿ ನಡಿಬೇಕಂತ ಪ್ರಕ್ರಿಯೆನೇ ಬೇರೆ. ದೈವಿಕವಾಗಿರ್ತಕ್ಕಂಥ ಸಂಬಂಧ ಅಲ್ಲಿ ನಡಿಬೇಕು. ಹೌದಲ್ಲ? ಅಲ್ಲಿ ನಡೀತಾ ಇಲ್ವೇ? ಹುಚ್ಚುತನ ನಡೆಯತ್ತೆ, ಹುಚ್ಚುತನದ ಮಗು ಬರುತ್ತೆ. ಈಗ ಇಷ್ಟೆಲ್ಲ ತಪ್ಪು ಮಾಡಿಕೊಂಡು ನಾವು ಮಗುಗೆ ಹೆಸರನ್ನ ಸರಿಯಾಗಿ ಇಡಬೇಕು ಅಂದರೆ, ಮಗು ಚೆನ್ನಾಗಿ ಮಾತಾಡೋವರೆಗೂ ನಿಮಗೆ ತಿರುಗಿ ಮಾತಾಡುತ್ತಾ, ನೀವು ಹೇಳಿದ ಅದನ್ನು ಕೇಳುತ್ತಾ ಫಸ್ಟ್ ಡಿಸೈಡ್ ಮಾಡಿ, ಆಮೇಲೆ ನಾಮಕರಣ ಮಾಡಿ. ಏನು ಹೇಳ್ತೀಪ್ಪ? ಅದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ. 5 ವರ್ಷ 8 ವರ್ಷದಲ್ಲಿ ಹೆಣ್ಣು ಮಗುವಿಗೆ 5 ವರ್ಷ, ಗಂಡು ಮಗುವಿಗೆ 8 ವರ್ಷದಲ್ಲಿ ಸೂಕ್ತವಾದ ನಾಮಕರಣ ಮಾಡ್ತಕ್ಕಂಥದ್ದು. ಮಗುವನ್ನು ಶುದ್ಧಿ ಮಾಡಿ, ನೀವು ಶುದ್ಧಿಯಾಗಿ, ಇದು ನಿಜವಾದ ಪ್ರಕ್ರಿಯೆ. ನಾವು ಶುದ್ಧಿ ಆಗಿಲ್ಲ, ಮಗುನೂ ಶುದ್ಧಿ ಮಾಡಕ್ ಗೊತ್ತಿಲ್ಲ. ಮಗು ತಗೊಂಡ ಇದು ನ್ಯೂಮರಾಲಜಿ ಕೇಳಿದ ಸ್ವಾಮಿ, ಅವ್ರು ಆ ಹೆಸರು ಹೇಳಿದ್ರು, ಈ ಪುರೋಹಿತರ ಸ್ವಾಮಿ ಇವ್ರು ಈ ಹೆಸರು ಹೇಳಿದ್ರು, ಹಿಂಗೆ ಬೇರೆ ಪುರೋಹಿತರ ಮೇಲೆ ಹೆಸರು ಹಾಕ್ಕೊಂಡು ಅಂದರೆ ನೀವು ಅವ್ರ ಮೇಲೆ ಭಾರ ಹಾಕಿ ನೀವು ನುಣ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಆರೋಗ್ಯ ಅಂತಕ್ಕಂಥದ್ದು ನಮ್ಮ ನರಮಂಡಲದಲ್ಲಿ ಇರ್ತಕ್ಕಂಥ ಆ ರಸೋತ್ಪತ್ತಿ ಆಗ್ತಕ್ಕಂತಹ ವಿಚಾರ. ನಮ್ಮ ರಕ್ತಕ್ಕೆ ಇದು ತುಂಬಾ ಬೇಕಾಗಿದೆ. ನಮ್ಮ ರಕ್ತ ಚಲನೆ ಹೇಗಾಗ್ತಾ ಇದೆ ಅಂತ ನಮ್ಗೆ ಗೊತ್ತು. ಆ ಚಲನೆಗೆ ಜೊತೆಯಲ್ಲಿ ಏನೋಗ್ಬೇಕು? ನಮ್ಮ ಉಸಿರಾಟ ಹೋಗ್ಬೇಕು. ಎಷ್ಟು ಜನಕ್ಕೆ ಗೊತ್ತಿದು? ಮಕ್ಕಳಿಗೆ ಯಾರು ಅಪ್ಪ ಅಮ್ಮ ಕೂರ್ಸಿ ಹೇಳ್ಕೊಡ್ತಾರೆ ಇದನ್ನ? ರಕ್ತ ಚಲನೆಯಲ್ಲಿ ನಮಗೆ ಆಕ್ಸಿಜನ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಎಷ್ಟು ಮಿಶ್ರ ಪ್ರಕ್ರಿಯೆಯಲ್ಲಿ ಹೋಗ್ಬೇಕದು. ಹಾಗಿರ್ಬೇಕಾದ್ರೆ ಊಟವನ್ನ ಹೇಗೆ ನಾವು ತಗೋಬೇಕು, ಮಗುಗೆ ಏನು ತಿನ್ನಿಸ್ಬೇಕು, ಹೌದಲ್ಲ? ಅದಕ್ಕೋಸ್ಕರವಾಗಿ ತಾಯಂದಿರು ಮಕ್ಕಳಿಗೆ ಬಾಯಿಗೆ ಪ್ರೀತಿಗೆ ಹಾಕಬೇಡಿ ಊಟನ, ಮಗುಗೆ ತಿನ್ಸಕ್ ಪ್ರಯತ್ನ ಮಾಡಿ.
ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಿನ್ನುತ್ತೆ. ನೀವಾದರೆ ಬೋಲ್ ಖಾಲಿ ಆಗಲಿ ಅಂತ ತುರುಕ್ತೀರಾ, ಮಗುಗೆ ಸಮಸ್ಯೆ ಅಲ್ಲಿಂದ ಶುರು ಆಗತ್ತೆ. ಆ ಕಾರಣದಿಂದಾಗಿ ಇದನ್ನು ವಿಷಯ ತಿಳ್ಕೊಬೇಕು ಅಂತಂದರೆ ನಾವು ನಾಮಕರಣ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಮಾಡಬೇಕು, ಯಾವ ರೀತಿ ತಿಳ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ರಹಸ್ಯ. ಓಕೆ ಓಕೆ. ನಾವು ಒಬ್ಬೊಬ್ಬರದೊಂದು ವೈಯಕ್ತಿಕವಾಗಿರುತ್ತೆ, ಅದೆಲ್ಲ ವಿಷಯ. ಧಾರ್ಮಿಕ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದನ್ನು ದೇಹದ ಮೇಲೆ ಅಪ್ಲೈ ಮಾಡಿ. ದೇವಾಲಯದಲ್ಲಿರ್ತಕ್ಕಂಥ ದೇವರ ಮೇಲೆ ಹೋಗಿ ಮುಗಿಬೀಳ್ಬೇಡಿ, ನನ್ನ ಮಗನಿಗೆ ಯಾಕೆ ಹಿಂಗೆ ಕೊಟ್ಟೆ ದೇವರೇ, ಹೌದಲ್ಲ. ಈ ಒಂದು ಸೋಮಾರಿತನದ ವಿಚಾರ ನಮ್ಮ ದೇಶದಲ್ಲಿ ಹೋಗಬೇಕು ಅನ್ನೋದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಜ್ಞಾನೋದಯ ಆಗಿದೆ ಅಂತಕ್ಕಂಥ ವಿಚಾರ ನಾನು ಅಂದ್ಕೊಂಡಿದ್ದೀನಿ. ನಿಮಗಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಒಂದು ಮಗುವಿನ ಜನ್ಮ, ಅದರ ಆರೋಗ್ಯ ಅಂದ ಸಂದರ್ಭದಲ್ಲಿ ಮತ್ತು ನಾಮ ಅಥವಾ ಹೆಸರು ಅಂದಾಗ ಯಾವ ರೀತಿ ಬದಲಾವಣೆಗಳನ್ನು ನಾವು ತಂದ್ಕೊಳ್ಬೇಕು ಅನ್ನೋದನ್ನು ಗುರುಜಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523, 91082588834.